ಫಸ್ಟ್ ಟೈಮ್ ಎವರ್ ಆನ್ ನ್ಯೂಸ್ ಎರಡು ದೆವ್ವಗಳು ಮತ್ತು ಒಬ್ಬರು ಮನುಷ್ಯರು. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿರುವ ಒಂದಷ್ಟು ಥ್ರಿಲ್ಲರ್. ಇವನಿಗೆ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಸಾಯಲೇಬೇಕು ಅಂತ ಆಸೆ. 3 ಜನರೇಷನ್ ನ ಕಲಾವಿದ ನಮ್ಮ ಜೊತೆ ಇದ್ದಾನೆ. GST ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಕನ್ಸುಗಳೇ ನಿಂತೋಗ್ಬಿಟ್ಟಿದೆ ನನಗೆ. ನೀ ತುಂಬಾ ವೈರಲ್ ಆಗ್ತಾ ಇದೆಯಾ, ನಿಂಗೆ ಗೊತ್ತಾ? ಸಿನಿಮಾ ಮಾಡೋದು ಒಂದು ಲೆವೆಲ್ ಅಲ್ಲಿ ಈಸಿ ವರ್ಕ್. ರಿಲೀಸ್ ಅನ್ನೋದಿದೆಯಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಲೀಗ್. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅಪ್ಪ ಡೆಬ್ಯೂ ಅಪ್ಪ, ನನ್ನನ್ನು ಸುಮ್ಮನೆ ನೀನು ದೆವ್ವ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿ. ಆಕ್ಚುಲಿ ದೆವ್ವಾಗಿದ್ದೆ ಚೆನ್ನಾಗಿತ್ತು. GST ಭಯ ಪಡಿಸುತ್ತೆ. ಟೈಟಲ್ಲೇ ಹೇಳುತ್ತೆ, ಗೋಸ್ಟ್ಸ್ ಇನ್ ಟ್ರಬಲ್. ಇವರೇ ನಮ್ಮ ದೆವ್ವಗಳು. ಸತ್ರು ಪಾಪ ಸ್ವರ್ಗಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ. ಸೋ ಸ್ಯಾಡ್. GST 3 ತಲೆಮಾರು ಡೈರೆಕ್ಟರ್ಗಳು, 3 ತಲೆಮಾರು ಪ್ರೊಡ್ಯೂಸರ್ಸು, 3 ತಲೆಮಾರು ಆರ್ಟಿಸ್ಟ್, 4ನೇ ತಲೆಮಾರು, 3 ಜನರೇಷನ್ಸ್ ಇನ್ 1 ಫ್ರೇಮ್. ಈ ಟೆಕ್ ತಗೊಳ್ಳಿ ಅಂತೆಲ್ಲ ಇರುತ್ತೆ. ಈಗ ಅಮ್ಮ ಅಲ್ವಾ, ಇದ್ ಮಾಡಮ್ಮ, ಏನಮ್ಮ ಅಲ್ಲಿ ನಗ್ತಾ ನಿಂತಿದ್ಯಾ? ಆಕ್ಟರ್ ಆಗಿ ನೋಡ್ಬೇಡ, ನಾನು ಆಕ್ಟಿಂಗ್ ಮಾಡಿದೀನಿ. ಡೈರೆಕ್ಟರ್ ಆಗಿ ನೋಡು, ಒಂದು ಸಿನಿಮಾ ಮಾಡಿದೀನಿ. ನಿಮ್ಗೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನೋ ಒಂದು ಸ್ಪಾರ್ಕ್ ಹಿಂಗಿರ್ಬೋ ಈ ಸಿನಿಮಾ ಅಂತ. ನನಗೆ ಇಲ್ಲಿ ಇದೆ ಒಂದೊಂದು ಸಿಚುವೇಶನ್ ರಿಲೀಸ್ ಬಂದ್ಬಿಟ್ಟಿದೆಯಲ್ಲ. ಇಷ್ಟು ಜನ ಕಲಾವಿದರನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕೋಕ್ ಸಾಧ್ಯನಾ ಅನ್ಸ್ಬಿಡುತ್ತೆ. ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಿಜವಾಗ್ಲೂ ಇವತ್ತು ಶೂಟಿಂಗ್ ಹಿಂಗೆ ಆಯ್ತಾ ಅಂತ. ಅವ್ರಿಗೂ ನನ್ನ ಮಗನ್ಗೂ ಅದೇ ತರ ಸಿಂಕ್ ಆಗ್ತಿದೆಯಲ್ಲ ಅಂತ ಏನ್ ಅನ್ಸಿದ್ದುಂಟು ಸೀನಲ್ಲಿ? ಅದು ಆಪೋಸಿಟ್. ನೀವು ಇಡೀ ಸಿನಿಮಾ ಕತೆ ಹೇಳ್ಬಿಟ್ರಿ ಅಲ್ವಾ? ಬಿಡಪ್ಪ, ಇಲ್ಲ ತುಂಬಾ ಇದೆ. ಸಂದರ್ಶನ ಸಾಕು ಕಣೋ. ಗಿರ್ಜಮ್ಮ ಹುಷಾರಾಗ್ಬಿಟ್ಟಿದಾರೆ ನೋಡಿ. ಒಂದು ವಾರದಲ್ಲಿ ನೀನು ಹನುಮಾನ್ ಚಾಲೀಸ ಕಲ್ತು ನನಗೆ ಹೇಳ್ಬೇಕು ಅಂತ. ಬಾಯ್ಪಟ ಆಗಿದೆ ಈಗ ಅವನಿಗೆ. ಹೇಳಿ ಇಬ್ರು. ಈ ಸಿನಿಮಾನ ಮಕ್ಕಳು ಯಾಕೆ ನೋಡ್ಬೇಕು? ಅಮ್ಮನ ಬೆಲೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಅದ್ರ ಮೆಸೇಜಸ್ ಅದು ನೋಡ್ಬೇಕು. ಆಮೇಲೆ ನಗ್ಸುತ್ತೆ. ನನ್ರಿ ಯಾಕೆ ಮಿಂಡ್ರಿ ಅಂತೀಯಾ? ಈ ಸಿನಿಮಾದಲ್ಲಿ ಹರೀಶ್ ನಾಗರಾಜು ಇದ್ದೀನಿ, ಆದ್ರೆ ನಾನು ಎಷ್ಟು ಸೆಕೆಂಡ್ ಇದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸ್. ಬಯಸಿ ಬಂದ ಭಾಗ್ಯ ಅಂತಾರಲ್ಲ, ಅದು ಇದಕ್ಕೆ ಅಂತ. ಅವ್ರನ್ನ ನನ್ನ ಚಾನಲ್ ಓಪನ್ ಆದಾಗಿಂದ ಅಮ್ಮ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟೆ. ಕಾಯ್ತಾ 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 ಶಬರಿ ತರ ಆಗ್ಬಿಟ್ಟಿದೆ. ಫೈನಲಿ ರಾಮನ್ ನೋಡಿದ್ಮೇಲೆ ಎಂಥ ಭಾವ ಫೀಲ್ ಆಗುತ್ತೋ ಆ ಜಾಗದಲ್ಲಿ ನಾನು ಕೂತಿದ್ದೀನಿ. ಆದ್ರೆ ಫಸ್ಟ್ ಟೈಮ್ ಎವರ್ ಆನ್ ನ್ಯೂಸ್ ಎರಡು ದೆವ್ವಗಳು ಮತ್ತು ಒಬ್ಬರು ಮನುಷ್ಯರು ನಮ್ಮ ಶೋಲ್ ಬಂದು ಕೂತಿದ್ದಾರೆ. ಆದರೆ ಈ ದೆವ್ವ ನಮ್ಮ ಪ್ರೀತಿಯ ದೆವ್ವಗಳು ಮತ್ತು ಮನುಷ್ಯನೂ ನಮ್ಮ ಪ್ರೀತಿಯ ಮನುಷ್ಯ. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂದರೆ, ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿರುವ ಒಂದಷ್ಟು ಥ್ರಿಲ್ಲರ್, ಒಂದಷ್ಟು ಕಾಮಿಡಿ, ಅದರಲ್ಲೇನು 100% ನಗ್ಸೋದು ಪಕ್ಕ ಅಂತ ಪ್ರಾಮಿಸ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ಸಜ್ಜಾಗಿದ್ದಾರೆ. ನವೆಂಬರ್ 28 ಜಗತ್ತಿಗೆ ತೆರೆದುಕೊಳ್ತಾ ಇದೆ GST ಸಿನಿಮಾ. ಈ ಗೋಸ್ಟ್ಗಳು ನಮಗೆ ತೊಂದರೆ ಕೊಡೋದು ಗೊತ್ತು, ಬಟ್ ಗೋಸ್ಟ್ಗಳೇ ತೊಂದರೆಲಿದ್ರೆ ಸಾಲ್ವ್ ಮಾಡೋರು ಯಾರು? ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ನಿರ್ದೇಶಕ, ಈ ಸಿನಿಮಾದ ಇಬ್ಬರು ದೆವ್ವಗಳು. ಲೆಟ್ ಮಿ ಇಂಟ್ರೊಡ್ಯೂಸ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ 3 ಜನರೇಷನ್ ನ ಕಲಾವಿದ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಗಿರಿಜಾ ಲೋಕೇಶ್, ಅವರ ಪುತ್ರ ಸೃಜನ್ ಲೋಕೇಶ್, ಅವರ ಪುತ್ರ ಸುಕೃತ್. ನಮಸ್ಕಾರ. ಒಂದೇ ಫ್ರೇಮ್ ಅಲ್ಲಿ. ವಾವ್ ಅಲ್ವಾ? ನೋಡಿ ಹರೀಶ್, ನೀವು ಹೇಳ್ತಾ ಇದ್ರಿ ಬನ್ನಿ ಬನ್ನಿ ಬನ್ನಿ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದ್ದೀನಿ. 3 ಜನರೇಷನ್ ಕರ್ಕೊಂಡ್ ಬಂದಿದ್ದೀನಿ. ಸೊ ಇದು ಹೆಮ್ಮೆ ಪಡೋವಂತ ವಿಷಯ ಅಲ್ವಾ? ಒಂದು ಫ್ರೇಮ್ ಅಲ್ಲಿ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇದನ್ನ? ವಾವ್, ಇಟ್ ಇಸ್ WOW. ಅಂಡ್ ನಿಮಗೂ ವಾವ್ ಫ್ಯಾಕ್ಟರ್. ಅಬ್ಸಲ್ಯೂಟ್ಲಿ. ತುಂಬಾ ಕಡಿಮೆ ಜನಕ್ಕೆ ಈ ಒಂದು ಆಪರ್ಚುನಿಟಿ ಸಿಗೋದು. ಕರೆಕ್ಟ್. ನಮ್ಮ ಇಂಡಸ್ಟ್ರಿಲಿ ಒಂದೇ ಫ್ರೇಮ್ನಲ್ಲಿ 3 ಜನರೇಷನ್ ಇರುವಂತಹ ಪ್ರಸಂಗಗಳು ತುಂಬಾ ಕಡಿಮೆ. ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಹ್ಯಾಪನ್ ಬಿಫೋರ್, ಬಟ್ ತುಂಬಾ ಕಮ್ಮಿ. ತೆಲುಗು ಇಂಡಸ್ಟ್ರಿ ಆಗಿದ್ರೆ ದೊಡ್ಡ ಮನೆ ಫ್ಯಾಮಿಲಿ ಆಗಿರುತ್ತೆ. 3 ಜನರೇಷನ್ ಆಗಿರೋದು ಒಂದೇ ಫ್ರೇಮ್ ಅಲ್ಲಿ. ರಾಜ್ಕುಮಾರ್ ಅಂದ್ರೆ ಸಿನಿಮಾ ಅಂತಲ್ಲ,
ನಾನು ಸಿನಿಮಾ ಸಿನಿಮಾ. ಹಂಗಾರೆ ಕಷ್ಟ ಇದೆ. ನನಗೆ ಗೊತ್ತಿಲ್ಲ ಆಗಿದ್ಯಾ ಇಲ್ವೋ ಅಂದ್ರ ಬಗ್ಗೆ ಪ್ರಾಬ್ಲಿ ಬೇರೆ ಯಾರಾದ್ರೂ ದೊಡ್ಡವ್ರು ಕೇಳಿದ್ರೆ ಗೊತ್ತಾಗ್ಬೋದು. ತೆಲುಗುಲ್ ಆಗಿದೆ ಅನ್ನೋದು ಗೊತ್ತು. ನಾಗಾರ್ಜುನ ಅವ್ರ ಫ್ಯಾಮಿಲಿ 3 ಜನ ಒಂದೇ ಸಿನಿಮಾದಲ್ಲಿ ಮಾಡಿರೋದಿದೆ. ಅದೇ ಕನ್ನಡದಲ್ಲಿ ಐ ಡೋಂಟ್ ನೋ, ಬಟ್ ಆಗಿದ್ರೆ ಅದು ಒಂದು ಇತಿಹಾಸ. ವೆರಿ ಗುಡ್. ಅಂಡ್ ಸುಕೃತ್, ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀ ತುಂಬಾ ಟ್ರೋಲ್ ಆಗ್ತಾ ಇದೆಯಾ, ನೀ ತುಂಬಾ ವೈರಲ್ ಆಗ್ತಾ ಇದೆಯಾ, ನಿಂಗೆ ಗೊತ್ತಾ? ಟ್ರೈಲರ್ ಲಾಂಚ್ ಅಲ್ಲಿ ಎಲ್ಲರ ಅಟ್ರಾಕ್ಷನ್ ಇದ್ದದ್ದು ಸುಕೃತ್ ಮೇಲೇನೆ. ಸುಕೃತ್, ವಾವ್, ಥ್ಯಾಂಕ್ ಯು. ಹೌ ಯು ಫೀಲಿಂಗ್? ಹೇಗೆ ಅನಿಸ್ತಿದೆ? ಸ್ಪೆಷಲ್ ಅನಿಸ್ತಿದೆ. ಯಾಕೆ? ಫಸ್ಟ್ ಟೈಮ್ ನೆನ್ನೆ ಸ್ಟೇಜ್ ಮೇಲೆ ಆಂಕರಿಂಗ್ ಮಾಡಿರೋದು. ಓಕೆ. ಅದು ನಮ್ಮ ಅಪ್ಪನ ಫಿಲಮು, ನಾನು ನಮ್ಮ ಅಜ್ಜಿ ನಮ್ಮಪ್ಪ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ. ಸ್ಪೆಷಲ್ ಅನಿಸ್ತು. ನಾನು ಹೇಳಲೇಬೇಕು, ಈ ಸಿನಿಮಾದಲ್ಲಿ ಅವನು ಆಕ್ಚುಲಿ ಕೂಲ್, ಅವನು ಆರಾಮಾಗಿ ಆಕ್ಟ್ ಮಾಡ್ತಾನೆ. ಆದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋರು ಅವ್ರ ಅಜ್ಜಿ, ಅವರ ಅಪ್ಪ. ಅದೇನ್ ಗೊತ್ತಾ ಹರೀಶ್, ನಾವು ಎಷ್ಟೇ ನುರಿತ ಕಲಾವಿದರು 1000 ಶೋಗಳು ಮಾಡಿರ್ಲಿ, ಆ ಸ್ಟೇಜ್ ಹತ್ಬೇಕಾದ್ರೆ ಒಂದ್ ಭಯ ಇರುತ್ತೆ ನೋಡಿ. ಅದು ಎಲ್ಲರಿಗೂ ಇರುತ್ತೆ ಸಾಮಾನ್ಯವಾಗಿ. ಏನ್ ಎದೆ ಡಬ್ಬ 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 ಅಂತ ಹೊಡ್ಕೊ ಫಸ್ಟ್ ಅಷ್ಟೇ, ಹೋದ್ಮೇಲೆ ಅದು ನಮ್ದೇ. ಆ ರಂಗಭೂಮಿ ಅನ್ನೋದು ಮಾತೃ ಸ್ವರೂಪಿ ಅದು ಅಲ್ವಾ. ಅದನ್ನ ಹೋಗಿ ಅಪ್ಕೊಂಡ್ಬಿಡ್ತೀವಿ. ಅಲ್ಲಿ ಹೋಗೋವರೆಗೂ ಫಸ್ಟ್ ಹೆಜ್ಜೆ ಇಡೋವರೆಗೂ ಅಷ್ಟು ಭಯ ಇರುತ್ತೆ ಗೊತ್ತಾ. ಹಾಗೆ ಅವನಿಗೂ ಆಗಿರ್ಬೋದೇನೋ ಅಂತ ಕೇಳಿದೆ. ಬಟ್ ನಮ್ಮೆಲ್ರಿಗಿಂತ ಪರವಾಗಿಲ್ಲ. ಬಟ್ ನಿಮ್ಗೆ ಯಾಕೆ ಟೆನ್ಷನ್ ಆಗಿದ್ದು ಮೊಮ್ಮಗನ ಬಗ್ಗೆ? ಮೊಮ್ಮಗನ ಬಗ್ಗೆ ನಿನ್ನೆ ಬಗ್ಗೆ ಹೇಳ್ತಿದ್ದೆ. ಜನರಲಿ ಸಿನಿಮಾ ಶೂಟಿಂಗ್ ಅಲ್ಲಿ ನಾನೇ ಖುದ್ದಾಗಿ ನೋಡ್ತಿದ್ದೆ. ಅವನೊಂದು ಎಂಚೂರು ಏನಾರು ಅವನು ಡೈಲಾಗ್ಸ್ ಅದ್ಭುತ. ಆದ್ರೆ ಎಕ್ಸ್ಪ್ರೆಷನ್ ಕ್ವೀನ್ ಅವರ ಅಜ್ಜಿ ಎಕ್ಸ್ಪ್ರೆಷನ್ ತೋರಿಸಿದ್ದು ಅವನಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾನೆ. ಹೌದು, ನಮ್ಗೆ ಖುಷಿ ಆಗುತ್ತೆ. ಅದೇ ಹೇಳದ್ನಲ್ಲ ನಿನ್ನೆ ಅವನ ಬಗ್ಗೆ. ಆ ಡಬ್ಬಿಂಗ್ ಮಾಡೋದು ಅದಂತೂ ನಮಗೆ ಒಂದು ಯಮಯಾತನೆ. ಡಬ್ಬಿಂಗ್ ಅಂದ್ರೆ ಹೇಗಪ್ಪ ಅದೇ ಭಾವವನ್ನ ತರೋದು. ನಾವೆಲ್ಲ ನಾಟಕದಿಂದ ಬಂದವ್ರಲ್ವಾ, ಸ್ಪಾಂಟೇನಿಯಸ್ ಆಗಿ ಬಂದ್ಬಿಡುತ್ತೆ ಆ ಪಾತ್ರದಲ್ಲಿ ಇದ್ದಾಗ. ಸುಮ್ಮನೆ ಹೇಳು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಹೋಗ್ಬಿಟ್ಟು ಅವ್ರ ತಾತನ್ಗೂ ತುಂಬಾ ಇಷ್ಟ ಡಬ್ಬಿಂಗ್ ಮಾಡೋದು. ನಾನು ತದ್ವಿರುದ್ಧ, ನಂಗೆ ಡಬ್ಬಿಂಗ್ ಅಂದ್ರೇನೆ ಆಗಲ್ವಾ. ಸೇಮ್ ಅಮ್ಮನ ಮಗ, ಅವ್ರಿಗೆ ಆಗದೇ ಇಲ್ಲ. ಅಂದ್ರೆ ಲಿಪ್ ಸಿಂಕ್ ಮಾಡಕ್ ಕಷ್ಟ ಆಗುತ್ತೆ. ಅದೇನೋ ನನಗೆ ಹೇಳಿದ್ದನ್ನೇ ಮತ್ತೆ ಹೇಳ್ಬೇಕು ಅಂದ್ರೆ ಬೇಜಾರು. ಅದ ಮತ್ತೆ ಲೋಕೇಶ್ ಅವ್ರು ಹೇಳೋರು, ಆ ಪಾತ್ರಕ್ಕೆ ಜೀವ ತುಂಬೋದು ನಾವು ಅಂತ ಅನ್ಬಿಟ್ಟು. ಆ ವಾಯ್ಸ್ ಮಾಡ್ಯುಲೇಷನ್ ಅವಾಗ ಮಾಡಿರಲಿಲ್ಲ ಅಂತ ಅವ್ರು ಹೇಳೋದು. ನಮಗೆ ಸ್ಟೇಜ್ ಆರ್ಟಿಸ್ಟ್ ಆದ್ರಿಂದ ಅಲ್ಲೇ ಅಷ್ಟೇ, ಅವಾಗ ಏನ್ ಪರ್ಫಾರ್ಮ್ ಮಾಡ್ತೀವಿ ಕ್ಯಾಮ್ರಾ ಮುಂದೆ ಆಗ್ಬೋದು ಅಥವಾ ಇದೆಲ್ಲ ನಾಟಕದಲ್ಲಿ ಆಗ್ಬೋದು, ಅದಷ್ಟು ಎಕ್ಸ್ಪ್ರೆಷನ್ ಎಲ್ಲ ಬಂದಿರುತ್ತೆ. ಅದನ್ನ ಮತ್ತೆ ಕೊಡೋಕ್ಕಾಗಲ್ವಲ್ಲ ಅನ್ನೋ ಒಂದು ಸಂಕಟ ಇದ್ದೇ ಇರುತ್ತೆ. ಬಟ್ ಆ ಡಬ್ಬಿಂಗ್ ಆರ್ಟಿಸ್ಟ್ಗೆಲ್ಲ ಕೈ ಮುಗಿಬೇಕಪ್ಪ, ಅವರೆಷ್ಟು ಜೀವ ತುಂಬ್ತಾರೆ ಅಲ್ವಾ. ಸೊ ಅದರಲ್ಲಿ ನನ್ನ ಮೊಮ್ಮಗನೂ ಸೇರ್ಪಡೆ ಆಗಿರೋದ್ರಿಂದ ನನಗೆ ಹೆಮ್ಮೆ ಅನಿಸ್ತಿದೆ. ಎಕ್ಸ್ಟ್ರಾ ಖುಷಿ. ಹೌದೌದು, ತುಂಬಾ ಕಷ್ಟಕರವಾದದ್ದು, ತುಂಬಾ ಕಷ್ಟಕರವಾದ. ಕಂಗ್ರ್ಯಾಚುಲೇಷನ್ಸ್. ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಅಲ್ಲಿ ಸೃಜನ್ ಲೋಕೇಶ್ ಇದ್ದಾರೆ. 25ನೇ ಸಿನಿಮಾ ಆಕ್ಟಿಂಗ್. ಥ್ಯಾಂಕ್ ಯು. ಅಂಡ್ ಡೆಬ್ಯೂ ಡೈರೆಕ್ಟರ್. ಇದ್ಯಾಕೆ ಇದು ಕ್ಯಾಪ್ ಬಂತು ಅಂತ ನನಗಿಷ್ಟ ಆಕ್ಚುಲಿ ಡೈರೆಕ್ಷನ್. ಅಂದ್ರೆ ಇದು ಅಫಿಷಿಯಲಿ ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ನಾನು ಇದು ಮಾಡಿರೋದು. ಬಟ್ ಇಲ್ಲಾಂದ್ರೆ ನಾನು ಮಾಡಿರೋ ಹಲವಾರು ಸಿನಿಮಾಗಳಲ್ಲಿ ನಾನು ಡೈರೆಕ್ಷನ್ ಆಗಿರ್ಬೋದು ಅಥವಾ ಏನಂತಾರೆ ಸ್ಟೋರಿಲಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದೆ. ತುಂಬಾ ಸಿನಿಮಾಗಳಲ್ಲಾಗಿದೆ. ಸೊ ಫಸ್ಟ್ ಟೈಮ್ ನಾನು ಕೂತಿದ್ದಾಗ ಇದೊಂದು ಐಡಿಯಾ ಬಂತು ನನಗೆ. ಇದು ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಹೇಳಿರೋದು. ಡ್ರೀಮ್ ಏನಂದ್ರೆ ನನಗೆ ಕನ್ಸು ಬಂದಿದ್ದು, ಈ ಕತೆ ಕನ್ಸಲ್ ಬಂದಿದ್ದಂತ ಕತೆ ಇದು. GST ನೀವು ಕನ್ಸಲ್ ಅದಕ್ಕೆ ಡ್ರೀಮ್ ಅಂತ ಇಟ್ಟಿರೋದು ಅದು. ಸೊ ಆ ಡ್ರೀಮ್, ಆ ಒಂದು ಕನಸು ನನಸಾಗಿದೆ ಅಂತಂದ್ರೆ ಅದಕ್ಕೆ ತುಂಬಾ ಒಂದು ಪ್ರಿಪ್ರೇಷನ್ ಇತ್ತು. ಹೆಂಗದು ಸಾಮಾನ್ಯ ಕನಸು ನೆನಪಿರಲ್ಲ, ಏನೋ ಬಂತು ಏನೋ ಹೋಯ್ತು ಅಂತಿರ್ತೀವಿ. ಬಟ್ ಆ ಥ್ರೆಡ್ ಲೈನ್ ಡೆವಲಪ್ ಮಾಡಿದ್ದ ಅದು ಇಲ್ಲ. ಮುಕ್ಕಾಲ್ ಭಾಗ ಮಜಾ ಟಾಕೀಸು ನನಗೆ ಕಾನ್ಸೆಪ್ಟ್ಗಳು ಬಂದಿರೋದಕ್ಕೆ ನಿದ್ದೆ ಮಾಡಿದಾಗ ನನಗೆ ತುಂಬಾ ಸ್ಟೋರಿಗಳು, ತುಂಬಾ ವಿಚಾರಗಳು ಕನ್ಸುಗಳಾಗಿ ಬಂದಿರೋದು. ಅದನ್ನ ಇದು ಮಾಡಿದೀನಿ. ಆಮೇಲೆ ನಾವು ಮಜಾ ಟಾಕೀಸ್ ಮಾಡ್ಬೇಕಾದ್ರೆ ರಿಹರ್ಸಲ್ ಮಾಡ್ಬೇಕಾದ್ರೆ ಮನೇಲಿ, ಇವಾಗ ಫಾರ್ ಎಕ್ಸಾಂಪಲ್ ಅಪರ್ಣಾನೇ ಇರ್ಬೋದು. ಅಪರ್ಣ ಸುಜಾ ಏನೂ ಇಲ್ಲ ಇದ್ರಲ್ಲಿ ಏನಾದ್ರು 1 ನಿಮಿಷ ಮೇಲ್ಗಡೆ ಹೋಗಿ 10 ನಿಮಿಷ ಮಲ್ಕೊಂಡ್ಬಿಡ್ತಾ ಇದ್ದೆ. ಟಕ್ ಅಂತ ಏನಾದ್ರು ಒಂದು ಥಾಟ್ ಬರೋದು. GST ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಕನ್ಸುಗಳೇ ನಿಂತೋಗ್ಬಿಟ್ಟಿದೆ ನನಗೆ. ಆ ತರ ಆಗಿದೆ. ಟೆನ್ಷನ್ ಆಗ್ಬಿಟ್ಟಿದೆ ಅಲ್ವಾ. ಅವನ ರೂಪ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ವಾ ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಸಣ್ಣ ನಾವು ನೋಡೇ ಅದೇ ನನಗೆ ಗೊತ್ತಾಗ್ತಿಲ್ಲ ಈ ಸಣ್ಣ ಆಗಿದ್ದೀನಿ ಅಂತ. ಎವರ್ ಅಲ್ಲ, ಬಿಗ್ ಬಾಸ್ ಬಂದಾಗ ತುಂಬಾ ಸಣ್ಣ ಆಗಿದೆ. ಓಕೆ. ಬಟ್ ಏನು ಅಂದ್ರೆ ಇಷ್ಟು ಇದರಲ್ಲಿ ಯಾವತ್ತೂ ಆಗಿಲ್ಲ.
ಯಾಕೆ ಟೆನ್ಷನ್ ಅಂತ ಬ್ಲಡ್ ಅಲ್ಲಿ ಇದೆ ಸಿನಿಮಾ, ಅಲ್ಲ, ಇಂಡಸ್ಟ್ರಿ ಗೊತ್ತು, ಆಕ್ಟಿಂಗ್ ದೊಡ್ಡ ವಿಷಯ ಅಲ್ಲ, ಎಲ್ಲವೂ ನಿಮ್ ಬಳಗದಲ್ಲೇ ಇರೋದಲ್ವಾ. ಇದು ಒಂಥರ ಏನ್ ಹೇಳ್ತಾರೆ, ಈ ಪ್ರಸವ ವೇದನೆ. ಕರೆಕ್ಟ್. ಖಂಡಿತವಾಗ್ಲೂ ಮಾಡ್ಬೋದು, ಡೈರೆಕ್ಷನ್ ಮಾಡ್ಬೋದು, ಮತ್ತೆ ಎಲ್ಲ ಈಸಿ, ಎವ್ರಿಥಿಂಗ್ ಈಸಿ, ಎನಿಬಡಿ ಕ್ಯಾನ್ ಡೈರೆಕ್ಟ್ ಅನ್ನೋ ಅಂತ ಒಂದು ಫೀಲ್ ಬಂದ್ಬಿಟ್ಟಿದೆ ತುಂಬಾ ಜನಕ್ಕೆ. ವಿಚ್ ಇಸ್ ನಾಟ್ ರಾಂಗ್. ನಾನು ಹೇಳೋದು ವಿಚ್ ಇಸ್ ನಾಟ್ ರಾಂಗ್. ಪ್ರಾಬಬ್ಲಿ ಯಾರ ಹತ್ರನೋ ಇಲ್ದೇ ಇರುವಂತಹ ಒಂದು ಥಾಟ್ ಇನ್ನೊಬ್ರಿಗೆ ಬಂದಿರ್ಬೋದು. ಪ್ರಾಬಬ್ಲಿ ಯಾರು ಮಾಡೋಕ್ಕಾಗದಿರುವಂಥ ಕ್ರಿಯೇಟಿವಿಟಿ ಇನ್ನೊಬ್ರು ಮಾಡ್ಬೋದು. ಅದನ್ನೇ ನಾನು ಹೇಳೋದು, ಸಿನಿಮಾ ಮಾಡೋದು ಒಂದು ಲೆವೆಲಲ್ಲಿ ಈಸಿ ವರ್ಕ್, ಸಾಲ ಮಾಡ್ಬಿಡ್ಬೋದು. ರಿಲೀಸ್ ಅನ್ನೋದು ಇದೆಯಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಲೀಗ್. ಸೊ ಇದು ಡಿಫ್ರೆಂಟ್ ಬಾಲ್ ಗೇಮ್ ಅಲ್ಲಿ ಇದ್ದೀರಾ. ಲೋಕೇಶ್ ಅವರು ಭುಜಂಗ ಏನೋ ದಶಾವತಾರ ಡೈರೆಕ್ಟ್ ಮಾಡಿದಾಗ್ಲೂ ಅದ್ರ ರಿಲೀಸ್ ಮಾಡೋವರೆಗೂ ಅವರು ಎಷ್ಟು ಒಂದು ಬಾಧೆ ಪಡ್ತಾ ಇದ್ರು ಅಂದ್ರೆ ಅಷ್ಟು ಪಡ್ತಾ ಇದ್ರು. ಅದರಿಂದ ಅವ್ರಿಗೆ BP ಸಹಿತ ಬಂದ್ಬಿಡ್ತು. ಆರೋಗ್ಯವಾಗಿದ್ದವರು ಅವರು ಅಂಥವ್ರಿಗೆ BP ಸಹಿತ ಬಂದ್ಬಿಡ್ತು. ಅವಾಗ ನಾನು ಹೇಳ್ತಿದ್ದೆ, ಇಲ್ಲ ನೀನೇ ಡೈರೆಕ್ಟ್ ಮಾಡು ಅಂತ ಪೀಡಿಸ್ತಾ ಇದ್ದೆ ಅಂತ ಅಂದ್ಬಿಟ್ಟು, ನೀವು ನನ್ನನ್ನು ಕೊನೆಯವರೆಗೂ ನೆನ್ಕೋಬೇಕು. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಪುರಂದರದ ದಾಸರು. ಅವ್ರು ಹೇಗೆ ದಾಸರಾದ್ರು ಒಬ್ಬ ಜಿಪುಣ ಗ್ರೇಸರ ವ್ಯಕ್ತಿಯಿಂದ, ಸೊ ಹಾಗೆ ನಿಮ್ಮನ್ನ ಎಂತ ಡೈರೆಕ್ಟರ್ ಮಾಡಿದ್ರು. ನೀವು ಹೆಗ್ಗಳಿಕೆ ಅದು. ನಾನು ಕಾಲರ BP ತಾನೇ ಎತ್ಕೊಳ್ಳಿ ಬಿಡ್ರಿ ಅಂತ ಹೇಳ್ತಾ ಇದ್ದೆ. ಗಿರ್ಜಮ್ಮ ನೋಡಿ ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ, ಅದೇ ಭುಜಂಗ ದಶಾವತಾರ ಇವ್ರ ತಂದೆಯವರಿಗೆ ಟೆನ್ಷನ್ ಇತ್ತು, GST ಮಗನ ಟೆನ್ಷನ್ ಇದೆ. ಆ ಭುಜಂಗನ ದಶಾವತಾರದಲ್ಲಿ ಸೃಜನ್ ಬಾಲ ಕಲಾವಿದ ಎಂಟ್ರಿ, GST ನಲ್ಲಿ ಅಪ್ಪಂಗ್ ಟೆನ್ಷನ್ ಇದೆ, ಸುಕೃತ್ ಬಾಲ ಕಲಾವಿದ. ಅವನು ಎಂಜಾಯ್ ಮಾಡ್ತಾ ಇದ್ದ, ಆದ್ರೆ ಟೆನ್ಷನ್ ಇಲ್ಲ, ಆರಾಮಾಗಿ ಸೆಟ್ ಅಲ್ಲಿ. ನಾನು ಕೂಡ ಬಂದು ನೋಡಿದಾಗ ಅವನ್ ಡೈಲಾಗ್ ನಾನು ಇರ್ಬೋದು, 2 ಟೇಕ್ ತಗೋಬಹುದು, ಆದ್ರೆ ಅದು ನೀಟಾಗಿ ತುಂಬ ಅವ್ನ ಪಾಡ್ಗೆ ಒಂದು ಕ್ಲಿಯರ್ ಆಗಿ ಹೇಳುವ. ತಗೊಳ್ಳಿಲ್ಲ, ಇದ್ರೆ ಆರಾಮಾಗಿ ತಗೋತಿದ್ದ ಅವನು. ಇಲ್ಲ, ಡೈಲಾಗ್ ಆರಾಮಾಗಿ ತಗೋತಿದ್ದ. ಹೌದು, ಅವನು ಒಂದಕ್ಕಿಂತ ಹೆಚ್ಚು ಟೇಕ್ ತಗೊಂಡ್ರೆ ನಂಗೆ ಜ್ಞಾಪಕ ಇಲ್ಲ. ಯಾವುದೋ ಒಂಚೂರು ಅದ್ ಮಧ್ಯೆ ನಿಲ್ಲಿಸಿದಾಗ ಅವ್ನು ತಗೋತಿದ್ದ, ಅಷ್ಟು ಬಿಟ್ರೆ ಅದ್ರೈಸ್ ಅವ್ನು ಆರಾಮಾಗಿ ಹೇಳ್ತಿದ್ದ. ಹೌದು, ನನ್ಗೆ ಅವಾಗ್ಲೇ ಅನ್ಸಿದ್ದು ನಿಜವಾಗ್ಲೂ, ಓ ಬ್ಲಡ್ ಅಂದ್ರೆ ಇದು ಗುರು. ಅದು ನನಗೆ ವಾದ ಏನು, ಬ್ಲಡ್ ಅಲ್ಲೇ ಬಂತು ಅಂತ. ಇವಾಗ 1 ಲೀಟರ್ ಬ್ಲಡ್ ಯಾರಿಗಾದ್ರೂ ಕೊಡ್ತೀನಿ, ಆಕ್ಟಿಂಗ್ ಬಂದ್ಬಿಡುತ್ತಾ? ದಟ್ ಈಸ್ ಮೈ ಕ್ವೆಶ್ಚನ್. ಅಲ್ಲ, ಹುಟ್ತಾನೆ ಬರಬೇಕು ಅಂತ, ಅದು ಹಂಗ ಇಂಟ್ರೆಸ್ಟ್. ಅದು ಎಕ್ಸಾಕ್ಟ್ಲಿ. ಬಟ್ ತುಂಬಾ ಜನಕ್ಕೆ ಅನ್ಸಿರುತ್ತೆ, ಅವ್ರ ಮಗ ಏನ್ಬಿಡು ಯಾವ್ದೋ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹಾಕಿರ್ತಾರೆ, ಅಲ್ಲೆಲ್ಲ ಪಳಗಿ ನುರಿತು ಬಂದಿರ್ತಾನೆ ಅಂತ. ಏನೂ ಇಲ್ಲ, ಅವ್ನಿಗೆ ಎಲ್ಲೂ ಆಕ್ಟಿಂಗ್ ಕಳ್ಸಿಲ್ಲ, ಎಲ್ಲೂ ಇದ್ ಮಾಡಿಲ್ಲ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಕಾನ್ಸೆಪ್ಟ್ ಶುರು ಮಾಡಿದೆ, ಅಪ್ಪ ನಂಗೊಂದು ಡೌಟ್ ಅಂತ. ಸೊ ಮಕ್ಕಳು ಯಾವ್ಯಾವ ತರ ಡೌಟ್ಗಳು ಕೇಳ್ಬೋದು ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನೀಲಾಜಾಲವಾಗಿ ಆಕ್ಟಿಂಗ್ ಮಾಡೋನು. ಸೊ ಅಲ್ಲಿ ನನಗೆ ಐಡಿಯಾ ಬಂತು, ಇವನ್ಗೆ ವಿ ಕ್ಯಾನ್ ಟ್ರೈ. ಆಮೇಲೆ ಈ ಒಂದು ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಐ ವಾಂಟೆಡ್ ಟು ಟಾರ್ಗೆಟ್ ಎವ್ರಿಬಡಿ. ಫಾರ್ ಎಕ್ಸಾಂಪಲ್, ಇವಾಗ ಅಮ್ಮ, ಇವರು ಅವರ ಫ್ಯಾಮಿಲಿಯ ಒಂದು ಪ್ರಾಬ್ಲಮ್ ಇದ್ದು, ಒಂದು ಎಲ್ಡರ್ಲಿ ಕ್ಯಾರೆಕ್ಟರ್ ಬೇಕಲ್ಲಿ, ಒಂದು ತಂದೆ ಮಗನ್ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ, ಇನ್ನೊಬ್ಬ ಒಂದು ಮಾಡೆಲ್ ಬಂದ್ರೆ ಹೆಂಗೆ, ಇನ್ನೊಬ್ಬ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋನಾದ್ರೆ ಹೇಗೆ. ಸೊ ಈ ತರ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ನಾಟ್ ಒನ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಇವಾಗ ಯಾರ್ಯಾರು, ಇವಾಗ ತಂದೆ ಮಗ ಏನಕ್ಕೆ ದೆವ್ವ ಆಗಿರ್ತಾರೆ, ಅದೊಂದು ಕತೆ ಇದೆ. ಸೊ ಇದು ಬ್ಯಾಕ್ ಹ್ಯಾಂಡ್ ಕತೆಗಳೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವಾಗ ನಾನು ತಂದೆ ಮಗಂದು ಮಾಡ್ಬೇಕು ಅಂತ ಅಂದಾಗ ನಾನು ಅವಾಗ ಇವನ್ ಬಗ್ಗೆ ಯೋಚನೆ ಮಾಡಿದೆ, ಇಲ್ಲ ಸುಕೃತನ್ ಮಾಡೋಣ. ಸೊ ಅಲ್ಲಿ ತನಕ ಸುಕೃತ್ ತಲೆ ಇರ್ಲಿಲ್ಲ, ಅಂದ್ರೆ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಇರ್ಲಿಲ್ಲ. ಕ್ಯಾರೆಕ್ಟರೈಸೇಷನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಓಕೆ ದಿಸ್ ಇಸ್ ವರ್ಕಬಲ್ ಅಂತ. ಸೊ ಅಂಡ್ ಐ ನೋ ಫಾರ್ ಗುಡ್, ಅವ್ನು ಹೇಳಿದ್ದನ್ನ ನೀಟಾಗಿ ಮಾಡ್ತಾನೆ, ಭಯ ಇಲ್ಲ, ಅದೆಲ್ಲ ಗೊತ್ತಿತ್ತು. ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಆಸ್ ಐ ಸೆಡ್, ನನಗೆ ಬಹಳ ಆಶ್ಚರ್ಯ ಆಗಿರೋದಂದ್ರೆ ಡಬ್ಬಿಂಗ್ ಸಿಂಕ್ ಮಾಡಿರೋದು ಪರ್ಫೆಕ್ಟ್ ಮಾಡಿದ್ದಾನೆ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಸಿಂಕ್. ಇದು ಅಜ್ಜಿ ಅಪ್ಪನಿಗೆ ಬರದೇ ಇರೋ ಕಲೆಯನ್ನು ಸಕದ ಮಾಡಿದ್ದಾನೆ, ತಾತಂತರ. ಅಪ್ಪ ಡೆಬ್ಯೂ ಅಪ್ಪ, ನಾನು ಸುಮ್ಮನೆ ನೀನು ದೆವ್ವ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿಲ್ವಾ? ಇಲ್ಲ, ನಾ ಆ ಥರ ಇಲ್ಲ. ಆಕ್ಚುಲಿ ದೆವ್ವಾಗಿದ್ದೆ ಚೆನ್ನಾಗಿದ್ದಿತ್ತು. ಯಾಕೆ ಗೊತ್ತಿಲ್ಲ, ಅಂದ್ರೆ ಐ ಕ್ಯಾನ್ ಕಂಟ್ರೋಲ್ ಸಂಬಡಿ, ಆ ಥರ ಅದೊಂದು ಕಂಟ್ರೋಲ್ ಮಾಡ್ಬೋದಿತ್ತು, ಫನ್ ಆಗಿತ್ತು. ನೋಡಿ ಒಂದು ಥಾಟ್ ನೋಡಿ, ಒಂದು ಮಾಮೂಲಿ ಮನುಷ್ಯ ಆದ್ರೆ ಅವೆಲ್ಲ ಮಾಡಕ್ಕಾಗಲ್ಲ. ಗೋಸ್ಟ್ ಕ್ಯಾನ್ ಡು ಎನಿಥಿಂಗ್. ಹೌದು, ನನಗೂ ದೆವ್ವ, ನಿಜವಾಗ್ಲೂ ದೆವ್ವ ಆಗೋಕೆ ಇಷ್ಟ ಅಪ್ಪ ನನ್ಗೂನು. ಅವಾಗ ಬೇರೆ ಎಲ್ಲಾನು ನಾನು ಏನಾದ್ರೂ ಒಂದು ಒಳ್ಳೇದು ಕೆಲಸ ದೇಶಕ್ಕೋಸ್ಕರ ಮಾಡ್ಬೋದೇನೋ ಅಂತ.
ಅಂತ ನನಗೆ ದೇವ್ರೇ ನನ್ನ ದೆವ್ವ ಮಾಡುತ್ತೆ. ಅಲ್ಲಮ್ಮ, ಇಷ್ಟು ವರ್ಷದ ಜರ್ನಿನಲ್ಲಿ ನೀವು ದೆವ್ವ ಆಗಿದ್ದೇ ಇಲ್ಲ? ಇಲ್ಲ 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 ನೆವರ್ ಎವರ್. ಇಲ್ಲ ಇಲ್ಲ. ಅಂದ್ರೆ ಈಗ ನಾವು ಯಾವಾಗ್ಲೂ ಅನ್ಕೋತಿದ್ವಿ ಅಮ್ಮನ್ಗೆ ಯಾವ ಪಾತ್ರ ಉಳಿದಿರುತ್ತೆ, ಎಲ್ಲ ಪಾತ್ರವೂ ಎಲ್ಲ ಹಂತದಲ್ಲೂ ಆಗೋಯ್ತು ಅಂತ. ಆದ್ರೆ ಇನ್ನೊಂದ್ ಯಾವ್ದೋ ಪಾತ್ರ ಕಾಯ್ತಿತ್ತಲ್ಲ ಸೃಜನ್ ಅಲ್ವಾ? ಅದು ನಾನೇ ಮಾಡಿಸೋದಂಗ ಆಯ್ತಲ್ಲ. ಅದು ಮಾಡ್ದಂಗಾಯ್ತು ಈ ಪಾತ್ರ. ನಾನು ಅವ್ರ ಲಿಸ್ಟ್ ನೋಡ್ತಾ ಇದ್ದೆ, ಆಕ್ಟಿಂಗ್ ಮಾಡಿರೋದಲ್ಲ. ಓ, ದೆವ್ವ ಯಾವತ್ತೂ ಆಗೇ ಇಲ್ಲ, ಆ ಥರದ್ದು ಇಲ್ವೇ ಇಲ್ಲ. ಹೌದು. ಯಾವುದೋ ಸಿನಿಮಾದಲ್ಲಿ ಆಕ್ಟಿಂಗ್ ಅಲ್ಲಿ ಪಾತ್ರ ಸತ್ತು. ಅದು ಏನಂದ್ರೆ ಬೇರೆಯವ್ರಿಗೆ ಆಕ್ಟರ್ ಆಗಿ ಗೊತ್ತಿರ್ತಾರೆ ನಮ್ಮಮ್ಮ, ಆದ್ರೆ ಮಗನಾಗಿ ಅವ್ರ ಕ್ಯಾರೆಕ್ಟರ್ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಮನೇಲಿ ಹೆಂಗ್ ದೆವ್ವ ತರ ಆಡ್ತಾರೆ ಅಂತ. ಸೊ ಪ್ರಾಬಬ್ಲಿ ಅದಕ್ಕೆ ನಂಗೆ ಆ ಥಾಟ್ ಬಂದಿರೋದು. ಸೇಡ್ ತಿರ್ಸ್ಕೊಂಡೆ. ಆಮೇಲೆ ಇವ್ನು ಸೇಡ್ ತೀರ್ಸ್ಕೊಳ್ಳೋದಿಲ್ಲ. ಅವ್ರ ಅಪ್ಪನೂ ಹಂಗೆ ಭುಜಂಗಯ್ಯನ ದಶಾವತಾರದಲ್ಲಿ ಏನು ನೀನು ಆಕ್ಟ್ ಮಾಡೋಂಗಿಲ್ಲ, ನೀನು ಹೇಗಿದ್ದೀಯೋ ಹಾಗೆ ಸಹಜವಾಗಿ ಇದ್ಬಿಡು ಅಲ್ಲಿ. ಘಟವಾಣಿ ಇಲ್ಲಿ ಹೆಂಗೆ ಯಾವ ತರ ದೆವ್ವ ಇದು? ಇಲ್ಲ, ಸಾಫ್ಟ್. ನಮ್ಮ GST ಅಲ್ಲಿ ಭಯ ಪಡಿಸಲ್ಲ ದೆವ್ಗಳು. ಓಕೆ, ಪ್ರೀತಿ ಹುಟ್ಟುತ್ತೆ. ಕೊನೆಯ ಒಂದು ಸೀನ್ ನಲ್ಲಿ ಖಂಡಿತವಾಗ್ಲೂ ಒಂದು ಕಣ್ಣಲ್ಲಿ ನೀರು ಬರ್ಲಿಲ್ಲ ಅಂದ್ರೂ, ಅಂದ್ರೆ ನಮಗೂ ಅದಕ್ಕೂ ಕನೆಕ್ಟ್ ಇಲ್ಲ, ನನಗೂ ಖಂಡಿತ ಬಂತು, ಯಾಕಂದ್ರೆ ನಾನು ಸಿನಿಮಾ ಕನೆಕ್ಟ್ ಆಗಿದ್ದು. ಬಟ್ ಒಬ್ಬ ಆಡಿಯನ್ ಆಗಿ ತುಂಬಾ ಕನೆಕ್ಟ್ ಆಗ್ಬಿಟ್ರೆ ಕೊನೆಯ ಸೀನ್ ನಲ್ಲಿ ಒಂದೊಂದು ಹನಿ ನೀರು ಬಂದೇ ಬರುತ್ತೆ. ದೆವ್ವಗಳ ಬಗ್ಗೆ ಎಮೋಷನ್, ಹ್ಯಾಪಿ ಅಂಡ್ ಸಾರೋ ಫೀಲು, ಒಂಥರ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗು. ಆ ಎಮೋಷನ್ ನಾನು GST 2.0 ಕ್ಯಾರಿ ಮಾಡಿದ್ದೀನಿ. ನಾವು ನವೆಂಬರ್ 28ಕ್ಕೆ 2025 ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಕಾಯ್ತಾ ಇದ್ದೀನಿ. ನೋಡಿದ್ರೆ ಸೃಜನ್ 2.0 ಕ್ಯಾರಿ ಮಾಡ್ತಾ ಇದ್ದೀನಿ. ನಮ್ಗೆ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್. ಆಗ್ಲಿ 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 ಬ್ರೇಕಿಂಗ್ ಕೊಡ್ತೀರಾ ಅನ್ಕೊಂಡಿದ್ದೀನಿ. ಒಂದೊಳ್ಳೆ ಥಾಟ್ ಇತ್ತು. GST ಬಂದಿದ್ದು, ಆಮೇಲೆ ಇವಾಗ ಇಡೀ ದೇಶದಲ್ಲಿ GST 2.0 ದೊಡ್ಡ ಸದ್ದು ಮಾಡ್ತಾ ಇದೆ. ಹೌದು. ಸೊ ನಮ್ದು GST ಇರೋದ್ರಿಂದ 2.0ಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಒಂದು ಧೈರ್ಯ ಬಂತು. ಆಮೇಲೆ ಈ ಸಿನಿಮಾ ನೋಡಿದವರು, ನಾನು ಒಂದು 100ಕ್ಕೂ ಹೆಚ್ಚು ಜನಕ್ಕೆ ಸಿನಿಮಾ ತೋರಿಸಿದ್ದೀನಿ. ಕಾರಣ ಇಷ್ಟೇ, ಅವರ ಒಂದು ಒಪಿನಿಯನ್ ತಗೊಳ್ಳೋಣ ಅಂತ. ಸೊ ತುಂಬ ಜನ ತುಂಬ ಒಪಿನಿಯನ್ಗಳು ಕೊಟ್ಟಿದ್ದಾರೆ, ಒಂದು ನಿಜ. ಬಟ್ ಕೆಲವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ಬೋದಾ ಸರ್, ನೋಡಿ ಸರ್ ಇನ್ನೊಂದಷ್ಟು ಎಲಿಮೆಂಟ್ಸ್ ತೆಗಿಬೋದಾ. ನಾನು ಅದನ್ನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿಗೆ ಅಂತಲೇ ಇಟ್ಟಿದ್ದೆ. ಬಟ್ ಯೋಚನೆ ಮಾಡಿದಾಗ ಏನಾಯಿತು, ನಿರ್ದಾಕ್ಷಿಣ್ಯವಾಗಿ ಅದನ್ನೆಲ್ಲ ತೆಗೆದಾಕೋಣ ಅಂತ ಒಂದು ನಿರ್ಧಾರ ತೊಗೊಂಡಿದ್ದು. ಯಾಕೆಂದರೆ ಸಿನಿಮಾ ನಮ್ಮ ಖುಷಿಗೆ ಮಾಡೋದಲ್ಲ, ಜನರ ಎಂಟರ್ಟೈನ್ಮೆಂಟ್ಗೆ. ಸೊ ಅವರ ಎಂಟರ್ಟೈನ್ಮೆಂಟ್ನ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಅಂತ ಆಲ್ಮೋಸ್ಟ್ 15 ನಿಮಿಷ ಟ್ರಿಮ್ ಮಾಡಿದ್ದೀನಿ ನಾನು. ಇವಾಗ 2 hours 10 minutes. ಓಕೆ, 130 ನಿಮಿಷ. 131 ಇರ್ಬೋದು. ಸೊ ತುಂಬಾ ಕ್ರಿಸ್ಪ್ ಆಗಿ ಹೋಗುತ್ತೆ, ಜಾಮ್ ಪ್ಯಾಕ್ಡ್. ಆಮೇಲೆ ಯು ವಿಲ್ ವಾಂಟ್ ಟು ಸಿ ದ ಸಿನಿಮಾ ಅಗೇನ್. ಒಂದ್ಸಲಿ ನೋಡಿದವ್ರಿಗೆ ಮತ್ತಿನ್ನೊಂದ್ಸಲಿ ನೋಡ್ಬೇಕು ಅನ್ನೋ ಆಸೆ. ಏನಕ್ಕೆ ಅಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವೇಸ್ಟ್ ಯೋರ್ ಟೈಮ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಮೇಕ್ ಯು ಲಾಫ್. ಸೊ ಅದು ಇಂಪಾರ್ಟೆಂಟು ಅಂತ. ನಗಬೇಕು. ಸಾಮಾನ್ಯವಾಗಿ ಸಿನಿಮಾ ಹೆಸರು ಮತ್ತು ಸಿನಿಮಾಗೆ ಬರುವ ಹೀರೋ ಡೈರೆಕ್ಟ್ರು GST ಭಯ ಪಡಿಸುತ್ತೆ, ಗೋಸ್ಟ್ ಅನ್ನೋ ಹೆಸರು ಭಯ ಪಡಿಸುತ್ತೆ. ಆದ್ರೆ ಸೃಜನ್ ಅಂದ ತಕ್ಷಣ ಹೇ ಮಜಾ ಕೊಡೋನು ಅಂತ ಅನ್ಸೇ ಬಿಡುತ್ತೆ. ಹೆಂಗ್ ಸಿಂಕ್ ಆಯ್ತು, ಹೆಂಗ್ ಲಿಂಕ್ ಮಾಡಿದ್ರಿ? ಕಥೆನೇ ಹೇಳ್ಬಿಡುತ್ತೆ, ಅದು ಟೈಟಲೇ ಹೇಳುತ್ತೆ, ಗೋಸ್ಟ್ಸ್ ಇನ್ ಟ್ರಬಲ್. ಓಕೆ, ದೆವ್ವಗಳು ಸತ್ತ ಮೇಲೆ ಏನು ಸಾಯೋದೇ ಅಲ್ಟಿಮೇಟ್ ಪ್ರಾಬ್ಲಮ್ ಮುಗಿದೋಯ್ತು ಅಂತ. ಸತ್ತ ಮೇಲೂ ಆತ್ಮಕ್ಕೆ ಪ್ರಾಬ್ಲಮ್ ಇರುತ್ತೆ ಅಂದಾಗ ಅದ್ರಲ್ಲಿ ಕಾಮಿಡಿ ಹುಡ್ಸೋದು ತುಂಬಾ ಚಾಲೆಂಜಿಂಗ್ ಇದು. ಆಮೇಲೆ ಇನ್ನೊಂದೇನಂದ್ರೆ, ಐ ಡೋಂಟ್ ನೋ ಈ ತರದೊಂದು ಕಾನ್ಸೆಪ್ಟ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ ನನಗೆ. ನಾನು ಸುಮ್ಮನೆ ಬ್ಲೈಂಡ್ ಆಗಿ ಶುರು ಮಾಡಿದೆ. ಶುರು ಮಾಡಿದ್ಮೇಲೆ ಇದರಲ್ಲಿ ಬಂದಂತಹ ಒಂದು ಏನಂತಾರೆ ರೆಕಾರ್ಡ್ಗಳು ಅಂತ ನಾವೇನ್ ಕರಿಬಹುದು, ಒಂದಕ್ಕೊಂದು ಸೇರ್ಕೋತಾನೆ ಇದೆ. GST 3 ತಲೆಮಾರು ಡೈರೆಕ್ಟರ್ಗಳು ಒಂದೇ ಫ್ಯಾಮಿಲಿಲಿ. ಐ ಡೋಂಟ್ ನೋ. ಕರೆಕ್ಟ್. ಸುಬ್ಬಯ್ಯ ನಾಯ್ಡು ಅವರು, ಲೋಕೇಶ್ ಅವರು, ಸೃಜನ್ ಲೋಕೇಶ್. 3 ತಲೆಮಾರು ಪ್ರೊಡ್ಯೂಸರ್ಸು ಸೇಮ್. 3 ತಲೆಮಾರು ಆರ್ಟಿಸ್ಟ್, 4ನೇ ತಲೆಮಾರು. ಓ ವಾವ್. ಆಮೇಲೆ 3 generations in 1 frame. ದೆವ್ವಗಳನ್ನ ಇಟ್ಕೊಂಡು ಕಾಮಿಡಿ ಮಾಡಿರೋದು ಹಲವಾರು ಸಿನಿಮಾಗಳಿದೆ. ಹೌದು. ಇವಾಗ ರವಿ ಸರ್ದೂನು ಸಿನಿಮಾ ಇದೆ, ಆಮೇಲೆ ಎಷ್ಟೊಂದು ಸಿನಿಮಾಗಳಿದೆ. ಬಟ್ ಫುಲ್ ಲೆಂತ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ತರ ಒಂದು ಅಪ್ರೋಚ್ ಸ್ಟೋರಿ ವೈಸ್. ಓಕೆ, ಐ ಫೆಲ್ಟ್ ಇಟ್ ವಾಸ್ ವೆರಿ ಯೂನಿಕ್ ಅಂಡ್ ಇಟ್ ಇಸ್, ನೀವು ನೋಡಿದ್ರೆ ಸ್ಕ್ರೀನ್ ಮೇಲೆ ದಟ್ಸ್ ಅ ಡಿಫ್ರೆಂಟ್ ಅಪ್ರೋಚ್. ತುಂಬಾ 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 ಚೆನ್ನಾಗಿ ಒಂದು ಎಂಟರ್ಟೈನ್ ಮಾಡುವಂಥ ಸಿನಿಮಾ ಅದು. ನಂಗೆ ಯಾವಾಗಲೂ ಅನ್ಸುತ್ತೆ, ಒಂದು ಸಿನಿಮಾ ಅಂದಾಗ ಏನೋ ಹೀರೋ ಸೆಂಟ್ರಿಕ್ ಆಗಿರುತ್ತೆ, ಒಂದು ಹೀರೋಯಿಸಮ್ನ ತೋರಿಸೋದಿರುತ್ತೆ, ಅದಕ್ಕೆ ಬೇಕಾಗಿರೋ ಮನೋರಂಜನಾತ್ಮಕ ಅಂಶಗಳನ್ನು ಒಳಪಟ್ಟಿರುತ್ತೆ. ಈ ಸಿನಿಮಾ ಹೇಗಿರುತ್ತೆ ಸೃಜನ್? ಹೀರೋಗೆ ಕೆಲಸನೇ ಇಲ್ಲ, ಇದರಲ್ಲಿ ಬೇಡದೇ ಇರುವಂತಹ ಫೈಟ್ ತುರ್ಕಿಲ್ಲ ನಾನು. ಓಕೆ,
ಫೈಟು ಬೇಕು ಅಂತ ನನಗೆ ಅನಿಸಿಲ್ಲ. ಓಕೆ. ಯಾಕಂದರೆ ನಾನು ಕಂಪ್ಲೀಟಾಗಿ ಈ ಸಿನಿಮಾನ ಒಬ್ಬ ಡೈರೆಕ್ಟ್ರನ್ನ ಇಂಪಾರ್ಟೆನ್ಸಲ್ಲಿ ನಾನು ಮಾಡಿರೋಂಥ ಸಿನಿಮಾ. ಆ್ಯಂಡ್ ಯಾಕೆ ಈ ಸಿನಿಮಾಗೆ ಬೇರೆಯವ್ರನ್ನ ಹಾಕೊಳ್ಳಿಲ್ಲ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ನನ್ನ ಥಾಟನ್ನು ಬೇರೆಯವ್ರಿಗೆ ಇಲ್ಲಿ ಅದನ್ನು ಆಚೆ ತರಿಸ್ಬೋದು ಅನ್ನೋದು ಕಾನ್ಫಿಡೆನ್ಸ್ ನನಗಿರಲಿಲ್ಲ. ಓಕೆ. ಸೊ ಐ ವಾಂಟೆಡ್ ಟು ಟೆಲ್ ಮೈ ಸೆಲ್ಫ್ ವಾಟ್ ಟು ಡೂ. ಒಬ್ಬ ಡೈರೆಕ್ಟ್ರಾಗಿ ಒಬ್ಬ ಆ್ಯಕ್ಟ್ರಿಗೆ ಏನು ಹೇಳಬೇಕು ನಾನೇ ಹೇಳ್ಕೊಂಡು ಮಾಡೋಣ ಅನ್ನೋ ಒಂದು ಆಸೆ ಇತ್ತು. ಸೊ ಆ ಕ್ಲಾರಿಟಿ ನಿಮ್ಗೆ? ಎಸ್. ಆಮೇಲೆ ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಅ ಸಿಂಗಲ್ ಪರ್ಸನ್, ಇಟ್ ಈಸ್ ಅಬೌಟ್ ಎಂಟೈರ್ ಟೀಮ್. ಇಲ್ಲಿ ಬರುವಂತ ಒಂದೊಂದು ಕ್ಯಾರೆಕ್ಟರ್ಗಳು ಎಷ್ಟು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಹೀರೋ ಹಂಗ್ ಕಾಣಿಸ್ಬೇಕು, ಅಲ್ಲಿಂದ ಎಗರ್ಕೊಂಡ್ಬರ್ಬೇಕು, ಒಂದ್ 6 ಬಸ್ಗಳು ಹಿಂಗ್ ಹೋಗ್ಬೇಕು, ಆಮೇಲೆ ಬರ್ತಾ ಇದ್ದಾನೆ ಓಡ್ಕೊಂಡ್ ಬರ್ತಾ ಇರ್ತಾನೆ, ಬಂದು ಎಲ್ಲಾರನ್ನೂ ಹೊಡೆದಾಕ್ಬಿಡ್ಬೇಕು. ಇದೆಲ್ಲ ಆಕ್ಷನ್ ಸಿನಿಮಾಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಬಟ್ ಈ ಸಿನಿಮಾಗೆ ಬೇಕಾಗಿಲ್ಲ, ಒಂದು ಫೈಟ್ ಇತ್ತು ಆಕ್ಚುಲಿ. ಓಕೆ. ನಾನು ಕೂತ್ಕೊಂಡು ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದೆ, ಫೈಟ್ ಮಾಡೋಣ ಅಂತ. ಆದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ಆ ಥರ ಇಲ್ಲ. ಓಕೆ. ಹೀರೋ ಹಿಮ್ಸೆಲ್ಫ್ ಇಸ್ ಅ ವೆರಿ ವೆರಿ ಡಿಪ್ರೆಸ್ಡ್ ಗೈ ಹೂಸ್ ಲೈಫ್ ಚೇಂಜಸ್. ಓಕೆ. ಸೊ ಅವ್ನು ಯಾಕೆ ಫೈಟ್ ಮಾಡ್ತಾನೆ ಅಂತ. ಹಂಗ. ಓಕೆ. ಸೊ ಕನ್ಸಲ್ಲೂ ಫೈಟ್ ಬರಲ್ಲ. ಆಮೇಲೆ ಫಾರಿನ್ ಲೊಕೇಶನ್ಗೆಲ್ಲ ಹೋಗೋಣ, ಇದೆಲ್ಲ ಯೋಚನೆ ಇತ್ತು. ಕಥೆಯಲ್ಲಿ ಪಾಪ ಹೀರೋಗೆ ಗದ್ಕೆಟ್ಟು ಫಾರಿನಲ್ಲ, ಮಡಿಕೇರಿಗೆ ಹೋಗೋದು ಕನ್ಸಲ್ಲೂ ಮಾರಕ್ ಸಾಧ್ಯ ಇಲ್ಲ. ಈ ತರ ನಾನು ಹೇಳ್ತೀನಿ, ನನ್ನ ಮಗನ ಒಂದು ಡೈರೆಕ್ಷನ್ ಇರುತ್ತಲ್ಲ, ಅವನು ಒಬ್ಬನೇ ಬೆಳಿಬೇಕು ಅಂದ್ರೆ ಹೀರೋ ಆಗಿ ಏನೋ ಅಥವಾ ಏನಾಗಿ ಸಾಮಾನ್ಯವಾಗಿರುತ್ತೆ ಎಲ್ಲರಿಗೂ, ನಾನು ಇಂಪಾರ್ಟೆನ್ಸ್ ತಗೋಬೇಕು ಅಂತ ಇರುತ್ತಲ್ವ. ಅವನ ಒಂದು ಇದರಲ್ಲಿ ಆ ಥರ ಇಲ್ವೇ ಇಲ್ಲ. ನೀವು 600 ಎಪಿಸೋಡ್ ನೀವು ನೋಡಿ, ಯಾವುದು ಮಜಾ ಟಾಕೀಸಲ್ಲಿ ಬೇರೆಯವರೆಲ್ಲರೂ ಬೆಳೆದಿದ್ದಾರೆ, ಏನೇನು ಕ್ಯಾರೆಕ್ಟರ್ಗಳನ್ನು ಹಾಕೊಂಡಿದ್ದಾರೆ. ನಮ್ಮ ಇವರು ವರಲಕ್ಷ್ಮಿ ಅಂದರೆ ಅಪರ್ಣ ಅವರು ಮಾಡಿರೋ ಪಾತ್ರಗಳನ್ನ ನೋಡಿದ್ದೀರಾ ಅದರಲ್ಲಿ ಒಂದೊಂದು. ನಾನು ಇವ್ನು ಹೇಳಿದ್ರು, ನೀನೇನಾದರೂ ಒಂದು ಕ್ಯಾರೆಕ್ಟರ್ ಮಾಡೋ, ಏನೋ ಅದು ಮಾಡೋ, ಡಿಫ್ರೆಂಟಾಗಿ ತೋರಿಸೋ ಅಂದರೆ, ಇಲ್ಲಮ್ಮ ನನ್ನ ಕ್ಯಾರೆಕ್ಟರ್ ಅದಲ್ಲ, ಬೇರೆಯವರು ಆ ಥರ ಮಾಡ್ಕೋಬೇಕು, ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇವನ ಎಲ್ಲಿದ್ದೆ ಇಲ್ಲಿ ತನಕ ಸಿನಿಮಾದಲ್ಲೂ ಅಷ್ಟೇ ಬೇರೆ ಕ್ಯಾರೆಕ್ಟರ್ಗಳು ಅಷ್ಟು ಚೆನ್ನಾಗಿವೆ. ಸ್ನೇಹಿತರ ಕ್ಯಾರೆಕ್ಟರ್ಗಳು ಅದು ಇದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅಥವಾ ಅವ್ನ ಗುಣನೋ ಏನೋ ಸ್ವಭಾವನೋ ಏನೋ ನಂಗೆ ಗೊತ್ತಿಲ್ಲ. ಸೆಟ್ಟಲ್ಲಿ ಡೈರೆಕ್ಟ್ ಸುಜನ್ ನೋಡಿದ್ಮೇಲೆ ಏನು ಅನಿಸ್ತು? ಖುಷಿ ಆಗುತ್ತಲ್ವಾ? ಅಲ್ಲ ನಿಮಗೆ ನನಗೆ ಅವಾಗ ಅದೇ ಆ ಕಾಲದ ಡೈರೆಕ್ಟರ್ಗಳಿಂದ ಈ ಕಾಲದ ತನಕ ನೋಡಿದಿಲ್ಲ. ಅವನಿಗೆಲ್ಲೂ ಹೇರಿಕೆ ಇಲ್ಲ, ಅವನು ಅದನ್ನ ಮನದಟ್ಟು ಮಾಡಿಕೊಡ್ತಾನೆ, ಹೇಗೆ ಮಾಡಬೇಕು, ಹೇಗಿರಬೇಕು ಅಂತ. ನೀವು ಹೀಗೆ ಮಾಡಬೇಕು, ಇದ್ದೇ ಡೈಲಾಗ್ ಹೇಳಬೇಕು, ಆ ಥರದ್ದೆಲ್ಲ. ಸಪೋಸ್ ನೀವು ಅವ್ರ ಅಮ್ಮ ಅಲ್ದೆ ಹೋಗಿದ್ರೆ, ಗಿರಿಜಾ ಮೇಡಮ್ ಈ ಟೇಕ್ ತಗೊಳ್ಳಿ ಅಂತೆಲ್ಲ ಇರುತ್ತೆ. ಈಗ ಅಮ್ಮ ಅಲ್ವಾ, ಅಮ್ಮ ಇದು ಹೇಳಮ್ಮ. ನನಗೊಬ್ಬಳಿಗೆ ಆ ಥರ ಹೇಳ್ತಾ ಇದ್ದಿದ್ದು, ಇದು ಮಾಡಮ್ಮ, ಏನಮ್ಮ ಅಲ್ಲಿ ನಗ್ತಾ ನಿಂತಿದ್ಯಾ, ಬಾಮ ಇಲ್ಲಿ. ಇರಿಟೇಷನ್ ಏನ್ ಗೊತ್ತಾ, ಇಲ್ಲಿ ಆಕ್ಟ್ ಮಾಡ್ತಾರೆ. ಆಮೇಲೆ ಸರ್ದಾರ್ಜಿ ಗಟಪ್ ಬೇರೆ ಹಾಕೊಂಡ್ಬಿಟ್ಟಿದ್ದೀವಿ, ಟರ್ಬನ್ ಡಿಸ್ಗೈಸ್ ಅಲ್ಲಿ ಹೋಗಿರ್ತೀವಿ. ಸೊ ಇಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ನಂಗೆ ಕೇಳಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಯೂಸ್ ಟು ಆದ್ರೆ ಓಕೆ, ಫೋನ್ ಇಟ್ಕೊಂಡ್ರು ಕೇಳಿಸಲ್ಲ, ಒಳಗಡೆ ಇಟ್ಕೋಬೇಕು. ಇದರ ನಾನು ಮಾನಿಟರ್ ನೋಡ್ಕೊಂಡು ಪ್ಲೇಸ್ಮೆಂಟ್ ಎಲ್ಲ ಮಾಡಿದ್ರೆ ಇವರೆಲ್ಲ ಕೂತ್ಕೊಂಡು ಕೆಕೆ ಅಂತ ನಗೋದಲ್ಲ. ಎಷ್ಟು ಕೋಪ ಬರುತ್ತೆ ಯೋಚನೆ ಮಾಡಿ. ಸೊ ಹಾಗೆ ಬೈತಾ ಇದ್ದ. ಸೊ ಅಮ್ಮನ ಲೀನಿಯನ್ಸ್ ಇಲ್ವೇ ಇಲ್ಲ. ಲೀನಿಯನ್ಸ್ ಇದಂತಲ್ಲ, ಅಫ್ಕೋರ್ಸ್ ಎಲ್ಲರೂ ನನಗೆ ಬೇಕಾಗಿದ್ದಾರೆ. ಒಂದೇ ಒಂದು ಕಾಂಪ್ಲಿಮೆಂಟ್ ನನಗೆ ತುಂಬಾ ಚೆನ್ನಾಗಿ ಸಿಕ್ಕಿದ್ದು ಅಂದ್ರೆ, ಕ್ಲೈಮ್ಯಾಕ್ಸ್ ನಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟು ಜನ ಆರ್ಟಿಸ್ಟ್ ಬಂದ್ಬಿಟ್ಟು ನನ್ಗೆ ಥ್ಯಾಂಕ್ಸ್ ಹೇಳಿದ್ರು. ಯಾಕೆಂದ್ರೆ ನನಗೆ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಒಂದು ಕ್ಯಾರೆಕ್ಟರ್ಗೆ ಇಷ್ಟು ಸ್ಪೇಸ್ ಕೊಟ್ಟು, ಇಲ್ಲ ನೀವು ಮಾಡಿ ಪರವಾಗಿಲ್ಲ ನನಗೆ ಬೇಡ ಇದು ನೀವು ಡೈಲಾಗ್ ತಗೊಳ್ಳಿ ಅಂತ ಹೇಳಿದಂತ ಮೊದಲನೇ ಡೈರೆಕ್ಟರ್ ಅಂತ. ದಯವಿಟ್ಟು ವರ್ಷಕ್ಕೊಂದ್ಸಲಿ ಆದ್ರೂ ಒಂದು ಸಿನಿಮಾ ಮಾಡಿ ನನ್ನ ನಾಲ್ಕಳಿ ಆ ಪಿಕ್ಚರ್ಲಿ ಅಂತ ಅಷ್ಟು ಜನ ಹೇಳಿದ್ರು. ಸೊ ಹಾಗಾಗಿ ಎಲ್ಲರಿಗೂ ಆಗ್ಲೇ ಅಮ್ಮ ಹೇಳಿದಂಗೆ ಅವರ ಪಾತ್ರ ಪೋಷಣೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯು ಆರ್ ಅ ಸ್ಪೋರ್ಟ್ಸ್ ಮ್ಯಾನ್. ಹೌದು. ಒನ್ ಪರ್ಸನ್ ಕ್ಯಾನಾಟ್ ವಿನ್ ದ ಮ್ಯಾಚ್, ಅಗ್ರಿ. ಟೀಮ್ ಹ್ಯಾಸ್ ಟು ವಿನ್, ಅಗ್ರಿ. ಸೊ ಆ ಟೀಮ್ ಸ್ಪಿರಿಟ್ ಇಲ್ಲ, ಆ ಟೀಮ್ಗೆ ಒಂದು ಪವರ್ ಕೊಡಲಿಲ್ಲ ಅಂದರೆ ಆ ಟೀಮ್ ಇರೋದೇ ಒಂದು ಅರ್ಥ ಇಲ್ಲ ಅಂತ ನಾನು ಹೇಳೋದು. ಆ್ಯಂಡ್ ನಾವು ಆಡಿದಂಥ ಅಪ್ಪು ಕಪ್ ಇರ್ಬೋದು, ಸ್ಯಾಂಡ್ಲ್ವುಡ್ ಕಪ್ ಇರ್ಬೋದು, ಐ ವಾಸ್ ನಾಟ್ ಪ್ಲೇಯಿಂಗ್, ಬಟ್ ವೆನ್ ಐ ವಾಸ್ ಅ ಕ್ಯಾಪ್ಟನ್, ವೆನ್ ಐ ವಾಸ್ ಅ ಅಂಬಾಸಿಡರ್, ಐ ಯೂಸ್ ಟು ಕೀಪ್ ದ ಟೀಮ್ ಟುಗೆದರ್, ಯುನೈಟ್. ಕರೆಕ್ಟ್, ಹೌದು, ಒಟ್ಟಿಗೆ ಇಟ್ಟಿದ್ರಿ. ಎಲ್ಲರೂ ಹೇಳೋದು ಗುರು ನಿಮ್ಮ ಥರ ಇರ್ಬೇಕು ಗುರು ಟೀಮು ಅಂತ, ನಾನೇ ಹೇಳಿದ್ದೀನಿ. ಸೊ ಹಾಗಾಗಿ ಯಾರು ಇರಲಿ ಬಿಡಲಿ ಒಂದು ಮೋಟಿವೇಶನ್ ಇದ್ಬಿಟ್ರೆ ಸೂಪರ್. ಆಮೇಲೆ ಸಿನಿಮಾಗೆ ಬೇಕಾಗಿರೋದೇ ಅದು. ಸಿನಿಮಾಗೆ ಬೇಕಾಗಿರೋದು ಎಲ್ಲರೂ ಗೆದ್ರೆ ಸಿನಿಮಾ ಗೆದ್ದಂಗೆ. ಆಮೇಲೆ ನನ್ನ ಸ್ವಾರ್ಥ ಇದೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾನು ಒಬ್ಬರನ್ನ ಗೆಲ್ಲಿಸ್ಬೇಕು, ನಾನೇ ಹೀರೋ ಆಗಿದ್ರು ಆ ಹೀರೋಯಿಸಮ್ನ ಗೆಲ್ಲಿಸ್ಬಿಟ್ಟು ಸಿನಿಮಾ ಬಿದ್ದೋಗ್ಬಿಟ್ರೆ ಕರೆಕ್ಟ್, ದಟ್ ಈಸ್ ನಾಟ್ ವಾಟ್ ಐ ವಾಂಟ್. ಆ್ಯಂಡ್ ಶಿ ಮೆನ್ಷನ್ಡ್ ಮಜಾ ಟಾಕೀಸಿನಲ್ಲಿ ಆ 15 minutes ಆಫ್ ಫೇಮ್ ಅಂತ ನಾನು ಏನು ಕರೀತಾ ಇದ್ದೆ ಅದು ಎಲ್ರಿಗೂ ಕೊಡ್ತಾ ಇದ್ದೆ.
ನೀವು ನಂಬ್ತಿರೋ ಬಿಡ್ತಿರೋ, ಪವನ ಬಂದಾಗ ಸ್ಟಾರ್ಟ್ ಮಾಡಿದಾಗ ಪವನ್ ಇಲ್ಲ ಅಂದ್ರೆ ಮಜಾ ಟಾಕೀಸ್ ಇಲ್ಲ ಅಂತಂದ್ರು. ಹೌದು ಅವ್ನಿಗೆ ಅಷ್ಟು ವೆರೈಟಿ ಕೊಟ್ಟೆ. ಹೌದು. ಮಂಡ್ಯ ರಮೇಶ್ ಬಂದಾಗ ಮಂಡ್ಯ ರಮೇಶ್ ಇಸ್ ದ ಬ್ಯಾಕ್ ಬೋನ್ ಆಫ್ ಮಜಾ ಟಾಕೀಸ್ ಅಂದ್ರು. ಒಪ್ಕೊಳ್ಳೋಣ. ಅಪರ್ಣಾ ಇಸ್ ದ ಮೋಸ್ಟ್ ಯುನೀಕ್ ಫೈಂಡ್ ಆಫ್ ಮಜಾ ಟಾಕೀಸ್, ಅವ್ರಿಲ್ಲ ಅಂದ್ರೆ ಅಂತಂದ್ರು. ಆಮೇಲೆ ಪಡೀಲ್ ಬಂದ್ರು, ಗುಂಡುಮಾವ. ಪಡೀಲ್ ಬಂದಾಗ ಎಲ್ಲಾರನ್ನೂ ಮರೆಸ್ಬಿಟ್ರು ಪಡೀಲು ಅಂತಂದ್ರು. ಆಮೇಲೆ ಕುರಿ ಬಂದಾಗ ಕುರಿ ಇಸ್ ದ ಮೇನ್ ಪರ್ಸನ್, ಮುತ್ತುಮಣಿ ಬಂದಾಗ ಮೇನ್ ಪರ್ಸನ್. ನಾನು ಹೇಳೋದು ಆರ್ಟಿಸ್ಟ್ಗಳು ಮೇನ್ ಆಗೋದಲ್ಲ, ಕ್ಯಾರೆಕ್ಟರ್ಗಳು ಮೇನ್ ಆಗ್ಬೇಕು. ಗೊತ್ತಾಯ್ತಾ? ನಾನು ಆ ಪಾಯಿಂಟ್ ಆಫ್ ವ್ಯೂ, ಇವಾಗ ನಾನಲ್ಲಿ ನಿಂತ್ಕೊಂಡು ಸೃಜನ್ ಲೋಕೇಶ್ ಆಂಕರ್ ಆಗಿ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ನಾನು ಅವ್ರ ಡೈಲಾಗ್ ಎಲ್ಲ ಕಟ್ ಮಾಡ್ಬಿಟ್ಟು ನಾನೇ ತಗೋಬೋದಲ್ಲ. ನಾನು ಇವತ್ತಿಗೂ ನೋಡ್ತಾ ಇರ್ತೀನಿ ಎಷ್ಟು ಹೈಯೆಸ್ಟ್ ಟ್ರೋಲ್ ಆಗುವಂತ ಎಷ್ಟೋ ಎಪಿಸೋಡ್ಗಳು, ಕುರಿದು ಗಿರಿದು ಅದೆಲ್ಲ ನನಗ್ ಬರ್ದಿದ್ದು ರೈಟ್ರು, ನನಗ್ ಬರ್ದಿರೋದು. ನಾನು ಇಲ್ಲ ಕುರಿ ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಏನ್ ನೀವ್ ಹೇಳಿ ಇಲ್ಲ ಕುರಿ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀನ್ ಮಾಡು, ಬಿಟ್ಕೊಟ್ಟಿದ್ದೀನಿ. ಆಮೇಲೆ ಆನ್ ಸ್ಟೇಜ್ ಶೂಟ್ ಮಾಡ್ಬಿಟ್ಟು ಮತ್ತೆ ನಾನು ಎಷ್ಟೋ ಪ್ರಸಂಗಗಳು ಬೇಡ ಒಂದು ಕೆಲಸ ಮಾಡೋಣ, ಚೇಂಜ್ ಮಾಡೋಣ ಅಂದ್ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ಸೆಟ್ ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ಎಷ್ಟೋ ಡೈಲಾಗ್ಗಳನ್ನ ಚೇಂಜ್ ಮಾಡಿ ಮಂಡ್ಯ ರಮೇಶ್ ಕೊಟ್ಟು, ಪವನನ್ ಕೊಟ್ಟು, ಮುತ್ತುಮಣಿಗೆ ಕೊಟ್ಟು, ನೀವು ಹೇಳ್ಕೊಳ್ಳಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಐ ಯೂಸ್ ಟು ಬಿ ಅ ಕ್ಯಾಟಲಿಸ್ಟ್. ಸೊ GST ನಲ್ಲಿ ನಗ್ಸೋದಕ್ಕೆ ನೀವಲ್ಲ, ಇಡೀ ಗ್ಯಾಂಗ್ ಇದೆ. ಈ ಸಿನಿಮಾನ ನನ್ನ ಅಮ್ಮನಿಗೆ ಹೇಳಿದ ಅದೇ, ಆಕ್ಟರ್ ಆಗಿ ನೋಡ್ಬೇಡ, ನಾನು ಆಕ್ಟಿಂಗ್ ಮಾಡಿದೀನಿ, ಡೈರೆಕ್ಟರ್ ಆಗಿ ನೋಡು ಒಂದು ಸಿನಿಮಾ ಮಾಡಿದೀನಿ ಅಂತ. ಸೊ ಪೂರ್ತಿ ಇದೀರಿ, 3 ಜನರೇಷನ್ ಇಡೀ ಸಿನಿಮಾ ಪೂರ್ತಿ ಇದೀರಿ. ಹೌದು 100% ಸ್ಕ್ರೀನ್ ಶೇರ್ ಮಾಡಿರೋದು ಟಾಪ್ ಟು ಬಾಟಮ್. ಇದ್ದೇ ಇದೀವಿ, ಫುಲ್ ಇದೀವಿ. ಆಮೇಲೆ ಮಜಾ ಇದೆ ಅದು. ನನಗೆ ಇಲ್ಲಿ ಇದೆ ಒಂದೊಂದು ಸಿಚುವೇಶನ್ ರಿಲೀಸ್ ಬಂದ್ಬಿಟ್ಟಿದೆಯಲ್ಲ. ಓಕೆ, ಟೆಲ್ ಮಿ. ಸಿ, ಒಂದು ಪ್ಲಾನಿಂಗ್ ಇರುತ್ತಲ್ಲ, ಸಿನಿಮಾ ಕ್ಯಾರೆಕ್ಟರ್ಗಳು ಬೇರೆ ಬೇರೆ. ನೀವೊಂದು ಹೀರೋ ರೋಲ್ ಪ್ಲೇ ಮಾಡ್ತಿರ್ತೀರಿ, ಗೋಸ್ಟ್ಗಳು ಅವ್ರವ್ರದ್ದು ಕಥೆ ರೋಲ್ ಪ್ಲೇ ಮಾಡ್ತಿರ್ತಾರೆ. ಬಟ್ ಸ್ಕ್ರೀನ್ ನಲ್ಲಿ 3 ಜನ ಇದೀರಾ ಒಂದ್ಸರಿ? ಹಲವಾರು ಪ್ರಸಂಗಗಳಿದ್ದೀವಿ. ಇದೀವಿ. ಸ್ಮಶಾನದ ಸೀನಲ್ಲಿ ನೀನ್ ಹೇಳ್ಕೊಳ್ಳೋದು ಅಲ್ಲಿ ಅದೆಲ್ಲ. ಓಕೆ, ಸೊ ಅಲ್ಲೂ 3 ಜನ ಇದ್ದೇ ಇದೆ. ನೈಸ್ ಇದೆ, ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಹರೀಶ್. ಒಂದು ಸ್ಯಾಡ್ ಅನ್ನೋದಕ್ಕಿಂತ ಅವ್ನು ಯಾಕಷ್ಟು ಡಿಪ್ರೆಸ್ಡ್ ಆಗಿರ್ತಾನೆ ಅನ್ನೋದಕ್ಕೆ ಒಂದು ಬ್ಯಾಕ್ ಎಂಡ್ ಕಥೆ ಇದೆ. ಅದಕ್ಕೊಂದು ಬ್ಯೂಟಿಫುಲ್ ಸಾಂಗ್ ಇದೆ, ತಾಯಿ ದೇವರೇ. ಫ್ಯಾಂಟಾಸ್ಟಿಕ್ ಸಾಂಗ್, ಅಮ್ಮ ಮಗನ ಬಾಂಧವ್ಯದ್ದು. ನಮ್ಮಿಬ್ರದಲ್ಲ, ವಿನಯ ಪ್ರಸಾದ್ ಪ್ಲೇಸ್ ಮೈ ಮದರ್. ಆಮೇಲೆ ಅಶೋಕ್ ಮಾಮ ಇಸ್ ಮೈ ಫಾದರ್, ಅಶೋಕ್ ಅವರು. ಸೊ ಅದರಲ್ಲಿ ಒಂದು ಅದ್ಭುತವಾದಂಥ ಸಾಂಗು ತಾಯಿ ದೇವರೇ ಸಾಂಗ್. ಆಕ್ಚುಲಿ ಇದ್ದಿದ್ದು ಫಾದರ್ ಸೆಂಟಿಮೆಂಟ್ ಮೇಲಿತ್ತು. ಸೊ ಫಾದರ್ ಸೆಂಟಿಮೆಂಟ್ ಬಂದು ಅಮ್ಮ ಇವನ್ನ ಆಚೆ ಕಳಿಸ್ತಾಳೆ ಅನ್ನೋದು ಇದ್ದು. ಸಾಂಗ್ ಇಂದ ನಾನು ಚೇಂಜ್ ಮಾಡಿದೆ, ಕಥೆನ ಚೇಂಜ್ ಮಾಡಿದೆ ನಾನು. ತಾಯಿ ಸಪೋರ್ಟ್ ಆಗಿ ನಿಂತಿರ್ತಾಳೆ ಅಂತ. ಸೊ ಆ ಸಾಂಗ್ ಅದೆಲ್ಲೋ ಒಂದ್ ಕಡೆ ನಿಮ್ಗೆ ಅನ್ನಿಸ್ಬೋದು, ಖಂಡಿತವಾಗ್ಲೂ ಸುಜಾ ನಮ್ಮ ನಗ್ಸಿರೋನ್ ಅಳಿಸ್ತಾನೆ ಇದ್ರಲ್ಲಿ ಅಂತ. ಸೊ ಆ ಥರ ಒಂದು ಎಮೋಷನ್ಸ್ ಇದೆ. ಆಮೇಲೆ ಕಾಮಿಡಿ ಆಫ್ ಕೋರ್ಸ್. ನೀವೇ ಟೈಟಲ್ ಹಾಕಿದ್ದೀರಾ 100% ನಗೋದ್ ಪಕ್ಕ ಅಂತ. ಅದು ಗ್ಯಾರಂಟಿ, ಅದಂತೂ ಗ್ಯಾರಂಟಿ. ಅಷ್ಟು ಜನ ಯಾಕಿದಾರ ಹಂಗಾರೆ ಕಲಾವಿದರು? ಇಷ್ಟು ಜನ ಕಲಾವಿದರನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕೋಕ್ ಸಾಧ್ಯನಾ ಅನ್ಸ್ಬಿಡುತ್ತೆ ಒಂಚೂರು. ನನಗೂ ಗೊತ್ತಾಗ್ಲಿಲ್ಲ ಶೂಟಿಂಗ್ ಹೆಂಗೆ ಮಾಡಿದೆ ಅಂತ. ಶೂಟ್ ಮುಗಿಸ್ಕೊಂಡು ಬಂದಾಗ್ಲೆಲ್ಲ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಿಜವಾಗ್ಲೂ ಇವತ್ತು ಶೂಟಿಂಗ್ ಹಿಂಗೆ ಆಯ್ತಾ ಅಂತ. ಬಿಕಾಸ್ ಐ ವಾಸ್ ನಾಟ್ ಶ್ಯೂರ್ ಆಗುತ್ತೆ ಆಗಲ್ಲ ಹೆಂಗಾಗುತ್ತೆ. 25, 30, 40 ಜನ ಘಟಾನುಘಟಿ ಎಲ್ಲ ಕಲಾವಿದರು ಒಂದು ಫ್ರೇಮ್ ಅಲ್ಲಿ ಬರ್ತಾರೆ, ಆಕ್ಟ್ ಮಾಡ್ತಾರೆ. ಅಂದ್ರೆ ಒಂದು 23 ಜನ ಜೂನಿಯರ್ ಆರ್ಟಿಸ್ಟ್ಗಳು. ಹೌದು. ಒಂದು ಡಬಲ್ ಕ್ಯಾಮ್ರಾ ಸೆಟಪ್ ಆಲ್ ದ ಟೈಮ್, ಎವ್ರಿ ಡೇ. ಯಾವ ಆ್ಯಂಗಲಲ್ಲಿ ಹಿಂಗಿಟ್ಟಿರ್ತೀವಿ, ಲುಕ್ಕು, ಲೆಫ್ಟ್ ಟು ರೈಟ್ ಲುಕ್ಕು, ಸಜೆಷನ್ಸು ಎಲ್ಲದನ್ನು. ಬಟ್ ಅಫ್ಕೋರ್ಸ್ ಮೈ ಡೈರೆಕ್ಷನ್ ಟೀಮ್ ಡಿಡ್ ಅ ಗ್ರೇಟ್ ವರ್ಕ್, ನೋ ಡೌಟ್ ಅಬೌಟ್ ಇಟ್. ಅವರೆಲ್ಲ ಮಾಡಿದ್ದಕ್ಕೋಸ್ಕರನೇ ಆಗಿದ್ದು. ಇವಾಗ ತೇಜು ಅಲ್ಲ, ಇವಾಗ ತೇಜು ಮಾಡಿದಂಥ ಕೆಲಸ, ನಮ್ಮ ಅರುಣ ಮಾಡಿದ್ದಂಥ ಕೆಲಸ, ಆಮೇಲೆ ನಮ್ಮ ವಿನಯ ಮಾಡಿದ್ದು, ಆ್ಯಂಡ್ ದೇ ಆಲ್ ವರ್ಕ್ ವೆರಿ ಹಾರ್ಡ್. ತುಂಬ ವರ್ಕ್ ಮಾಡಿದ್ದಾರೆ. ಆಮೇಲೆ ಏನಂದರೆ ಒಂದೊಂದು ಸಿಚುವೇಶನಲ್ಲೂ ಯಾವ್ಯಾವ ಥರ ಹ್ಯಾಂಡಲ್ ಮಾಡಬೇಕಾಗಿತ್ತು ಅದನ್ನು ಯಾವ ರೀತಿ ತೊಗೊಂಡೋಗಿದ್ದಾರೆ ಅದೆಲ್ಲ ಇಟ್ಸ್ ರಿಯಲಿ ಅ ಡ್ರೀಮ್ ಬೈ ಸೃಜನ್ ಲೋಕೇಶ್. ಇವಾಗ ಕನ್ಸು ಅನ್ನಿಸ್ತಾ ಇದೆ. ಮತ್ತೆ ಇನ್ನೊಂದು ಅವ್ನ ಪ್ರೊಡಕ್ಷನ್ ಅಲ್ಲಿ ಮುಖ ಹುಳ್ಳಗ್ ಮಾಡ್ಕೊಳ್ಳೋದು, ಅವನ ಮೇಲೆ ಇವ್ನ ಎತ್ಕಟ್ಟೋದು, ಇದ್ ಮಾಡೋದು, ಅದೆಲ್ಲ ಅವನ ಹತ್ರ ನಡೆಯೋದೇ ಇಲ್ಲ. ಎಲ್ಲಾನು ಸಮಾನತ್ವವಾಗಿ ಅವನು ನೋಡ್ತಾನೆ. ಅದು ನನಗೆ ತುಂಬ ತಾಯಿಯಾಗಿ ನನಗೊಂದು ಬಹಳನೇ ಖುಷಿಗೆ ಆಗತ್ತೆ. ಸಾಮಾನ್ಯವಾಗಿ ಒಂದಿಷ್ಟು ಜನ ಇರ್ಬೇಕಾದ್ರೆ ಒಬ್ರಿಗೊಬ್ರು ಹೇಳ್ಕೊಡೋದು, ಅಯ್ಯೋ ಅವನೇನ್ ಮಾಡ್ತಾನೆ, ಇವನೇನ್ ಮಾಡ್ತಾನೆ, ಆ ಥರ ಮಾತಾಡ್ಕೊಡೋದು ಸಹಜ, ಮನುಷ್ಯನ ಸಹಜ ಗುಣ ಅದು. ಅದ್ರಲ್ಲಿ ಇವ್ನ ಹತ್ರ ಅದೆಲ್ಲ ಏನ್ ನಡೆಯಲ್ಲ. ಅಮ್ಮ ಒಂದ್ ಹೇಳಿ ನಂಗೆ, ಯಾವಾಗ್ಲೂ ತಾಳೆ ಹಾಕ್ತಿರ್ತೀರ, ನೀವು ನೋಡಿರೋರು
ಯಜಮಾನ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಆ್ಯಕ್ಟಿಂಗು, ಡೈರೆಕ್ಟ್ರು, ಪ್ರೊಡ್ಯೂಸರಾಗಿ ನೋಡ್ತಿರೋರು, ಅವ್ರಿಗೂ ನನ್ನ ಮಗನಿಗೂ ಅದೇ ಥರ ಸಿಂಕ್ ಆಗ್ತಿದೆಯಲ್ಲ ಅಂತ ಏನು ಅನಿಸಿದ್ದುಂಟು ಸೀನಲ್ಲಿ, ಅಥವಾ ಅವರು ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಹೆಂಗೆ ಅನಿಸ್ತು ಶೂಟಿಂಗ್ ಟೈಮಲ್ಲಿ? ಆ ಸೆಟ್ನ, ಆ ಪರಿಸರನ ತುಂಬ ಖುಷಿಯಾಗಿ ಇಟ್ಕೊತಾ ಇದ್ದ. ಇದನ್ನ ನಾನು ರವಿಚಂದ್ರನಲ್ಲಿ ನೋಡಿದ್ದೇನೆ. ಅವರು ಅಷ್ಟೇ, ಅವರು ಇದು ಮಾಡೋದು, ಹಂಗೆ ಮಾಡೋದು, ಬೈಯೋದು ಆ ಥರ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ತುಂಬ ಖುಷಿಯಾಗಿ ಸರಿಯಾಗಿ ಕೆಲಸ ಮಾಡು ಅಂತ ವೆಯ್ಟ್ ಮಾಡೋರು. ಅವರು ಎಲ್ರಿಗಿಂತ ಮುಂಚೆ ಬಂದು ಕೂತ್ಕೊಂಡ್ಬಿಡೋರು. ಇವತ್ತು ಶೂಟಿಂಗ್ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಮಾಡಿರ್ತೀವಿ ಅಂದ್ರೂ ಬೆಳಗ್ಗೆ 6 ಗಂಟೆ 6:30 ಆ ವ್ಯಕ್ತಿ, ಆ ಡೈರೆಕ್ಟರ್ ಚೇರ್ ಮೇಲೆ ಹಿಂಗೆ ಕಾಲು ಹಾಕೊಂಡು ಕೂತ್ಕೊಂಡ್ಬಿಡೋನು. ಹೇಗಪ್ಪ ಸಾಧ್ಯ ಅಂತ ಅನ್ಸೋದು ಗೊತ್ತಾ? ಅದು ಆಪೋಸಿಟ್ ವ್ಯಕ್ತಿ. ಸೊ ಅದೊಂದು ಇವ್ರು ಆ ಥರ ಕಲಿಬೇಕು ಅಂತ ನನಗೆ ಆಸೆ ಅಲ್ವಾ ಡೈರೆಕ್ಟ್. ಇಲ್ಲ, ನನಗೆ ಇದರಲ್ಲೂ ಅಷ್ಟೇ, ಎಲ್ಲಿ ತನಕ ಮಾಡ್ಬೇಕಾದ್ರೆ ತಾರಮ್ಮ ಬೈಯೋರು, ನೀನೇ ಕಣ ಪ್ರೊಡ್ಯೂಸರು, ಏನು ನೀನು 10 ಗಂಟೆಗೆ ಬರ್ತಿದ್ಯಾ ಅಂತ. ನಾನಂದೆ, ತಾರಮ್ಮ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಸ್ಟೀಮ್ ತಗೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ರೆಡಿಯಾಗಿ ಬರಬೇಕು ತಾರಮ್ಮ, ಅದಕ್ಕೋಸ್ಕರ ಟೈಮು ಬೆಳಗ್ಗೆನೇ. ನಾನು ಬೆಳಗ್ಗೆನೇ ಹೋಗೋದು, ಇಷ್ಟೊತ್ತಾಗುತ್ತೆ ಅಷ್ಟರಲ್ಲಿ ಪ್ರೋಟೀನ್ ಕುಡಿದು ಸ್ವಲ್ಪ ಅಲ್ವಾ. ಒಂದೊಂದು ಸೆಕೆಂಡ್ ಕೂಡ ದುಡ್ಡು ಇಲ್ಲ. ಅದ್ರಲ್ಲಿ ನನ್ನ ಸ್ಮಾರ್ಟ್ ಪ್ಲಾನಿಂಗ್ ಇದೆ. ಓಕೆ, ಬೆಳಗ್ಗೆ ನಾನು ಇಲ್ದೇ ಇರೋ ಸೀನ್ ಒಂದನ್ನ ರೆಡಿ ಮಾಡಿಸ್ಬಿಟ್ಟಿರ್ತೀನಿ. ಅಲ್ಲಿ ಚಾಲು ಇರುತ್ತೆ. ಹೌದು. ಇವಾಗ ಏನಂತಾರೆ, ಸ್ಟಾಕ್ ಶಾಟ್ಸ್ಗಳು ಬೇಕು. ಇವಾಗ ಬ್ಯಾಂಕ್ ಎಪಿಸೋಡ್ಗಳು ನಾನು ಅದನ್ನ ಹೇಳ್ಬಿಡ್ತೀನಿ ಫಸ್ಟ್, ಅದ್ರದ್ದೆಲ್ಲ ಲಿಸ್ಟ್ ಹಾಕ್ಸ್ಬಿಡ್ತೀನಿ. ಲಿಸ್ಟ್ ಹಾಕ್ಸ್ಬಿಟ್ಟು ಬೆಳಗ್ಗೆ ಬಂದು ಇವ್ರದ್ದೆಲ್ಲ ಮಾಡ್ಕೊಂಡು ಇದು ಮಾಡಿ ಅಂದ್ಬಿಟ್ಟು ಪ್ಲೇಸ್ಮೆಂಟ್ ಹೇಳ್ಬಿಡ್ತೀನಿ. ಕ್ಯಾಮ್ರಾದು ಆಕ್ಷನ್ ಕಟ್ ಹೇಳ್ಬೇಕು, ಕರೆಕ್ಟಾಗಿ ಇದೆಯಾ ನೋಡ್ಕೋಬೇಕು, ತೇಜಕ್ಕೆ ವಹಿಸ್ಬಿಡ್ತೀನಿ ಅದನ್ನ. ಸೊ ಹಾಗಾಗಿ ನಾನು ಬರೋವರೆಗೂ ನಾನು ಇಲ್ಲದೆ ಇರುವಂತಹ ಸೀನ್ಗಳು ಸ್ಟಾರ್ಟ್ ಆಗೋಗಿರುತ್ತೆ. ಸೊ ಅಲ್ಲಿ ಕಾಂಪನ್ಸೇಟ್ ಇರುತ್ತೆ ಕೆಲಸ. ಆದ್ರೂ ಡೈರೆಕ್ಟರ್ ಲಕ್ಷಣ ಅಂದ್ರೆ ಅವ್ರು ಬರ್ಬೇಕಪ್ಪ, ಕರೆಕ್ಟ್ ಟೈಮಿಗೆ ಬರಬೇಕು. ಬೈಬೇಕಿತ್ತು ನೀವು ಸೆಟ್ ಅಲ್ಲಿ. ಅದು ಬರೀ ಡೈರೆಕ್ಟರ್ ಆಗಿದ್ದಾಗ, ಆಕ್ಟರ್ ಆಗಿದ್ದಾಗ ಸ್ವಲ್ಪ ಸೆಟ್ ಅಲ್ಲಿ ಹಿರಿಯ ಬ್ರದರ್ ಎಲ್ಲ ಹೇಳ್ಬೇಕು. ಡೈರೆಕ್ಟರ್ ಕೇಳಿ, ಇಲ್ಲಿ ಟರ್ಬನ್ ಕಟ್ಟಿಸ್ಕೊಳ್ಳೋದಕ್ಕೆ ಮುಕ್ಕಾಲ್ ಅವರ್ ಆಗ್ತಿತ್ತು. ಮುಕ್ಕಾಲ್ ಅವರ್. ಇವ್ನು ಬರೋದು 10 ಗಂಟೆಗೆ, 10:15 ತಿಂಡಿ. ಇಲ್ಲ, ತಿಂಡಿ ಎಲ್ಲ ತಿನ್ಕೊಂಡ್ ಬರ್ತಾ ಇದ್ದೆ. ಸೊ ಹಾಗಾಗಿ ಲೇಟ್ ಅದೊಂದು ಸ್ವಲ್ಪ ಕಲಿಬೇಕು. ಇಲ್ಲ, ಇವ್ರು ಹೇಳ್ತಾರಲ್ಲ ನಾನು ಬೇಗ ಬಂದೆ ಅದು ಇದು ಅಂತಲ್ಲ, ನೀವು ನಂಬಲ್ಲ, ನಾವು 12 ದಿನ ಮಾಡ್ಬೇಕಾಗಿದ್ದಂತ ಕೆಲಸ 8 ದಿನದಲ್ಲಿ ಮುಗಿಸಿದ್ವಿ. ಈ GST ಸಿನಿಮಾದಲ್ಲಿ ನೀವು ಸರ್ದಾರ್ಜಿನ? ಇಲ್ಲ, ಅದು ಕತೆ ಕೇಳ್ತಾನೆ, ಸುಮ್ಮನಿರಪ್ಪ ಹೇಳ್ಬೇಡ. ಅಲ್ಲ ಹೌದಲ್ಲ, ಚೆನ್ನಾಗಿದೆ ಗಿರಿಜಮ್ಮ. ಅವ್ರ ಕತೆ ಕೇಳ್ತಾ ಇದ್ದಾರೆ, ಕತೆ ಹೇಳ್ಬೇಡ, ಸುಮ್ಮನೆ ನೀನು. ಯಾಕಂದ್ರೆ ಒಂದು ಸಿನಿಮಾದಲ್ಲೇ ಟ್ರೈಲರ್ ಅಲ್ಲೇ ಗೊತ್ತಾಗೋದು. ಅಲ್ಲ, ಬಲ್ಲೆ 2 ಕ್ಯಾರೆಕ್ಟರ್ ಕಾಣಿಸ್ತಿದೆ ಟ್ರೈಲರ್ಲಿ. ಸ್ಟಾರ್ಟಿಂಗು ಜೀವನ ಬೇಡ ಅನ್ಕೊಂಡಿರುವಂತ, ಗಡ್ಡ ಬೆಳೆಸಿ ಬದುಕಿನ ವಿಮುಖನಾಗಿರುವಂತ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅದಾದ್ಮೇಲೆ ಲವಲ್ ಬಿದ್ದಿರುವಂತ ಒಂದು ರೊಮ್ಯಾಂಟಿಕ್ ಹೀರೋ ಕಾಣಿಸ್ತಾನೆ. ಅದಕ್ಕೆ ಈ ಹೀರೋಯಿನ್ ಸಹಕಾರನೂ ಕೂಡ ಅಂತ ನಾನು ಅನ್ಕೋತೀನಿ. ನಮ್ಮ ಮೈಸೂರಿನ ಹೀರೋಯಿನ್ ಅವರು ರಜನಿ ಭಾರದ್ವಾಜ್, ನಮ್ಮ ಕನ್ನಡದ ಹುಡುಗಿ ಅಲ್ವಾ? ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಚೆನ್ನಾಗಿ ಮಾಡಿದ್ದಾರೆ. ನೀವು ಮೈಸೂರವರು, ನಾನು ಮೈಸೂರು. ಎಲ್ಲ ಮೈಸೂರು. ಅದೊಂದು ಆಂಗಲ್ ಕೊಡ್ತೀರಾ. ಅದಾದ್ಮೇಲೆ ಇವ್ರು ಯಾರಪ್ಪ ಇದು ದೆವ್ವ ಜೊತೆ ಮಾತಾಡ್ತಾವ್ರಲ್ಲ ಇವರು ಅನ್ನೋದೊಂದು ಆಂಗಲ್ ಕೊಡ್ತೀರಾ. ಅದಾದ್ಮೇಲೆ ಸಡನ್ ಆಗಿ ಸರ್ದಾರ್ಜಿ ಅಪಿಯರ್ ಆಗ್ಬಿಡುತ್ತೆ. ಅದಾದ್ಮೇಲೆ ಬ್ಯಾಂಕ್ ರಾಬರಿ ಮಾಡೋಣ ಅಂತ ಈ ಮರಿ ದೆವ್ವ ಹೇಳದ್ ಕೇಳಿಸ್ಕೊಂಡು ಅದೇ ಟ್ವಿಸ್ಟ್ ಬರೋದು. ಅಂದ್ರೆ ಜೋಕ್ ಆಗಿ, ಓಕೆ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದಾಗ ಒಂದ್ ಬ್ಯಾಂಕ್ ದರೋಡೆ ಮಾಡ್ಬೇಕು ಬಂತು ನೋಡು ತಾಟು. ಅಲ್ಲಿಂದ ಟರ್ನ್ ಆಗುತ್ತೆ ಸಿನಿಮಾ. ಈಗ ನಂಗೆ ಹೇಳಿ, ನೀವು ಇಡೀ ಸಿನಿಮಾ ಕತೆ ಹೇಳ್ಬಿಟ್ರಿ ಅಲ್ವಾ? ಇಲ್ಲ, ಇನ್ನೇನೋ ಇದೆಯಾ ಅಲ್ಲಿ? ತುಂಬಾ ಇದೆ. ಸಾಕು ಬಿಡಪ್ಪ. ಇಲ್ಲ, ತುಂಬಾ ಇದೆ. ಸಂದರ್ಶನನೇ ಸಾಕು ಕಣೋ, ತುಂಬಾ ಇದೆ. ಇನ್ನು ನಾನು ಕೇಳ್ತಾ ಇರ್ತೀನಿ, ಇವ್ರು ಹೇಳ್ತಾ ಇರ್ತಾರೆ. ನಿಮ್ಗೆ ಏನ್ ಗೊತ್ತಾ, ನಾನು ಟ್ರೈಲರ್ ಏನ್ ಬಿಟ್ಟಿದ್ದೀನಿ ಅಷ್ಟೇ ನಿಮ್ಗೆ ಹೇಳೋದು ನಾನು. ಓಕೆ, ನೀವ್ ಏನೇ ಕೇಳಿದ್ರು ನನ್ನ ಹತ್ರ ಅದ್ರಲ್ಲೇ ಇರುತ್ತೆ. ಗಿರ್ಜಮ್ಮ ಹುಷಾರಾಗ್ಬಿಟ್ಟಿದಾರೆ ನೋಡಿ. ಇವನೇನೋ ಬಾಯ್ ಬಿಡ್ಸ್ಬಿಡ್ತಾನೆ, ಹೇಳ್ಬಿಡ್ತಾನೆ. ಬೇಡ ಗಿರ್ಜಮ್ಮ ಏನಾರು ಒಂಚೂರು ಹೇಳಿ ನಮ್ಗೆ ಏನ ಕತೆ ಒಂಚೂರು. 28 ಕೇಳ್ತೀವಿ. ಇನ್ನೇನು ಹತ್ರನೇ ಬಂದ್ ಕುತ್ಕೊಂಡು ನೋಡಿ ಅಷ್ಟೇ ಸಿನಿಮಾದಲ್ಲಿ. ಆಮೇಲೆ ನನಗೆ ಇನ್ನೊಂದು ಅರ್ಥ ಆಗದಿರೋದಂದ್ರೆ, ಎಲ್ಲರೂ ಪಿಕ್ಚರ್ ನೋಡಿ ಅಂದ್ರೆ ಟಿಕೆಟ್ ಕೊಡ್ಸಿ ಅಂತಾರೆ. ನಾನಂದು ಇದು ಒಳ್ಳೆ ಕಥೆ ಇದಲ್ಲ, ಮದ್ವೆಗ ಕರಿತಾ ಇದೀನಿ, ಕರೆಸ್ಬಿಟ್ಟು ಊಟ ಹಾಕ್ಸ್ಬಿಟ್ಟು ಹೋಗಕ್ಕೆ ಕಷ್ಟಪಟ್ಟು ಸಿನಿಮಾ ಮಾಡಿರೋದು ನೀವುಗಳು ದುಡ್ಡು ಕೊಟ್ಟು ನೋಡ್ಲಿ ಅಂತ ಅಲ್ವಾ? ಅದ್ರಲ್ಲಿ ಟಿಕೆಟ್ ಕೊಡಿಸ್ಬಿಟ್ಟಿದ್ದು ಇದು ಒಳ್ಳೆ ಕಥೆ. ಯಾವುದೇ ಸಿನಿಮಾ ಆದ್ರೂ, ಕನ್ನಡ ಸಿನಿಮಾ ಆಕ್ಚುಲಿ ಬಹಳ ಇಷ್ಟ ಆಗಿದ್ದು ಅವ್ರ ಟ್ರೈಲರ್ ಲಾಂಚ್ ಅಲ್ಲಿ GSTಗೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಪದ ಬಳಸಿದ್ದಾರೆ, ಗೋ ಸಿ ಇನ್ ಥಿಯೇಟರ್. ಇದು ಒಳ್ಳೇದು ಆಕ್ಚುಲಿ. ನಾನು ಇವಾಗ ಅದೇ ಗೋ ಸಿ ಇನ್ ಥಿಯೇಟರ್ ಅಲ್ಲ, ಗಾಡ್ ಸೇವ್ ದೆಮ್ ಅಂತ ನಮ್ಗೆ. ಗಾಡ್ ಸೇವ್ ದೆಮ್. ಬಟ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳ ಥಿಯೇಟರ್ ಬಂದು ನೋಡುವ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತಿರೋದು ಒಳ್ಳೆ ಬೆಳವಣಿಗೆ. ಹೌದು.
ಖಂಡಿತ ದಟ್ ವಾಸ್ ಮಚ್ ನೀಡೆಡ್. ಆಮೇಲೆ ಒಂದು ಕಾಮಿಡಿ ಸಿನಿಮಾ ಗೆದ್ದಿರೋದು, ಸೂ ಫ್ರಮ್ ಸೋ ಗೆದ್ದಿರೋದು, ಕಾಂತಾರ ಗೆದ್ದಿರೋದು, ಆಮೇಲೆ ಹಲವಾರು ಸಿನಿಮಾಗಳಿಗೆ ಸಿಗ್ತಾ ಇರುವಂತಹ ಒಂದು ಏನಂತಾರೆ ಒಳ್ಳೆಯ ಒಂದು ಒಪಿನಿಯನ್. ಆ್ಯಂಡ್ ಪೀಪಲ್ ಆರ್ ಕಮಿಂಗ್ ಇನ್ ನಂಬರ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಂದು ಕಳೆದ 5 ವರ್ಷದಲ್ಲಿ ಎಕ್ಸೆಪ್ಟ್ ಫಾರ್ ಸೂ ಫ್ರಮ್ ಸೋ, ನನ್ನ ಅಂದರೆ ಇವಾಗ ರೀಸೆಂಟ್ ಟೈಮಲ್ಲಿ ಕಳೆದ 5 ವರ್ಷದಲ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಯಾವ್ದು ಬಂತು ಅಂತ ರಿಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಓಕೆ, ಕೋವಿಡ್ ಆದಮೇಲೆ ನೀವು ನೋಡಿ ಔಟ್ ಆ್ಯಂಡ್ ಔಟ್ ಯಾವ್ದು ಬಂತು ಅಂತ ಆಗಿರ್ಬೋದು, ಎಲ್ಲೋ ಒಂದ್ಸಲಿ ಯೋಚನೆ ಮಾಡ್ತೀವಿ. ಬಟ್ ಈ ಥರ ಒಂದು ಫುಲ್ ಫ್ಲೆಜ್ ಒಂದು ಕಾಮಿಡಿ ಸಿನಿಮಾ ಗೆದ್ದಿರೋದು ನಿಜವಾಗ್ಲೂ ನನಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನಿಸಿದ್ದು. ನಾನು ನಿಮ್ಗೆ ಹೇಳಿದೆ ಗೊತ್ತಿದೆ, ನೆನಪಿದ್ಯಾ? ಇಟ್ ವಾಸ್ ಮೈ ಡೇಟ್, July 25th. ಕರೆಕ್ಟ್. ಆ ದಿನ ಅವ್ರು ರಿಲೀಸ್ ಮಾಡಿದ್ರು. ಬಿಕಾಸ್ ಆಫ್ ಅದರ್ ರೀಸನ್ಸ್ ನಾವು ಮುಂದಕ್ಕೆ ಬಂದ್ವಿ. ಅದನ್ನೇ ಹೇಳೋದು, ಅತ್ಯಂತ ಅದ್ಭುತ ಸ್ಕ್ರಿಪ್ಟ್ ರೈಟರ್ ಈ ಜಗತ್ತಲ್ಲಿ ಯಾರಾದ್ರು ಇದ್ರೆ ಅದು ಭಗವಂತ. ಯಾವಾಗ ಸ್ಕ್ರಿಪ್ಟ್ ನ ಹೆಂಗೆ ಚೇಂಜ್ ಮಾಡ್ತಾರೆ ಹೇಳೋದಕ್ಕಾಗಲ್ಲ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಆರ್ ಲೈಕ್ ಗ್ರೇಟ್. ನಾನು ಹಠ ಮಾಡಿ ಇಲ್ಲ July 25ಕ್ಕೆ ಬರ್ತೀನಿ ಅಂತ ಬಂದು ನಮ್ದು ಅವ್ರದ್ದು ಸಿನಿಮಾ ಕ್ಲಾಶ್ ಆಗಿದ್ರೆ 2 ಸಿನಿಮಾ ಪ್ರಾಬ್ಲಮ್ ಆಗಿರೋದು. ಕರೆಕ್ಟ್. ಕಾರಣಾಂತರಗಳಿಂದ ಹಾಕಿರೋದು. ಇವಾಗ ನೋಡಿ, ನನ್ನ ಜೊತೆ ಯಾವ ಕಾಮಿಡಿ ಸಿನಿಮಾನು ಇಲ್ಲ ಅನ್ನೋದು ನನಗೊಂದು ಧೈರ್ಯ. ಪಾಯಿಂಟ್. ಆಮೇಲೆ ಈ ಒಂದು ಕಾಮಿಡಿ ನೋಡಿರೋರು ಕೊಟ್ಟಿರುವಂತಹ ಭರವಸೆ ಕೂಡ ನನಗೆ ತುಂಬಾ ದೊಡ್ಡದಾಗುತ್ತೆ. ಎವ್ರಿಬಡಿ ಇಸ್ ಎನ್ಕರೇಜ್. ನಂಗೆ ಇನ್ನೊಂದು ಬಹಳ ಖುಷಿ ಅನ್ಸದಮ್ಮ, ನಿಮ್ಮ ಮಗನ ಬಗ್ಗೆ ಹೇಳ್ತಿದ್ದೀನಿ. ಈಗ ಅವ್ರ ಸಿನಿಮಾ ಮಾತಾಡ್ತಿದ್ದಾರೆ ಕರೆಕ್ಟು, ಬಟ್ ಬೇರೆ ಸಿನಿಮಾ ಬೇರೆ ಡೈರೆಕ್ಟರ್ಗಳನ್ನ ಎನ್ಕರೇಜ್ ಮಾಡಿ ವಿಡಿಯೋ ಮಾಡಿ ಅವ್ರ ಬಗ್ಗೆ ಮಾತಾಡೋದಿದೆಯಲ್ಲ ಸುಜನ್, ದಿಸ್ ಬಿಯಾಂಡ್ ಎವ್ರಿಥಿಂಗ್. ನನಗೆ ಒಂದು ಅರ್ಥ ಆಗದೆ ಇರೋದು, ಒಂದು ಸಿನಿಮಾ ಗೆಲ್ತು ಅಂದ್ರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇರೋರು ಇಂಡಸ್ಟ್ರಿಗೆ ಬರಬಾರ್ದು ಅಂತ ನಾನು ಹೇಳೋದು. ವಿ ಶುಡ್ ಸೆಲೆಬ್ರೇಟ್ ದ ಸಕ್ಸಸ್ ಆಫ್ ಕನ್ನಡ ಸಿನಿಮಾ. ಅದನ್ನ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೆ ನಾವು ಹೆಂಗೆ ಆರ್ಟಿಸ್ಟ್ಗಳಾಗ್ತೀವಿ, ನಾವು ಹೆಂಗೆ ಡೈರೆಕ್ಟರ್ ಆಗ್ತೀವಿ? ಹೌ ಇಸ್ ಇಟ್ ಪಾಸಿಬಲ್? ಟೆಲ್ ಮೀ. ಇವಾಗ ನಾನು ಹೇಳೋದು, ಇಫ್ ಐ ಆಮ್ ಅ ಕ್ರಿಕೆಟ್ ಲವರ್, ಕ್ರಿಕೆಟ್ ಗೆದ್ದಿದ ತಕ್ಷಣ ನನಗೆ ಅಂತ ಅನ್ಬೇಕು, ಅಯ್ಯ ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತಂದ್ರೆ ಯು ಆರ್ ನಾಟ್ ಅ ಕ್ರಿಕೆಟ್ ಲವರ್. ಕರೆಕ್ಟ್. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಂದು ಸಿನಿಮಾ ಬೆಳೀತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಡೈರೆಕ್ಟರ್ ಆರ್ ದ ಪ್ರೊಡ್ಯೂಸರ್ ಆರ್ ದ ಆಕ್ಟರ್. ಕರೆಕ್ಟ್ ಅಲ್ವಾ? ಇಫ್ ಯು ಆರ್ ನಾಟ್ ಸೆಲೆಬ್ರೇಟಿಂಗ್ ದ ಸಕ್ಸಸ್ ಆಫ್ ಎವ್ರಿ ಸಿನಿಮಾ, ವಿ ಆರ್ ಅನ್ಫಿಟ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ನಾವು ಸೆಲೆಬ್ರೇಟ್ ಮಾಡಬೇಕು. ಪ್ರತಿಯೊಬ್ಬರದು ಹೊಡಿತು ಗುರು ಸಿನಿಮಾ. ಒಂದು ಪ್ರೊಡ್ಯೂಸರ್ ಗೆದ್ರೆ, ಇವಾಗ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಒಬ್ಬ ಪ್ರೊಡ್ಯೂಸರ್ ಆಗಿ GST ಗೆದ್ರೆ ನಾನು ಇನ್ನೊಂದು 3 ಪಿಕ್ಚರ್ ಮಾಡ್ತೀನಿ. ಹೌದು, 3 ಪಿಕ್ಚರ್ ಮಾಡೋದು 300 ಜನಕ್ಕೆ ಊಟ ಸಿಗುತ್ತೆ. ಕರೆಕ್ಟ್. 300 ಫ್ಯಾಮಿಲಿಗಳ ಕನ್ಸುಗಳು ಫಾರ್ ಮಂತ್ಸ್ ಟುಗೆದರ್ ನಡೆಯುತ್ತೆ. ಕರೆಕ್ಟ್. ದಟ್ ಅಪ್ರೋಚ್ ಶುಡ್ ಬಿ ದೇರ್. ಇಟ್ಸ್ ನಾಟ್ ಅಬೌಟ್ ನನಗೆ ಗೊತ್ತಿಲ್ಲ ಗುರು, ನನಗೆ ಬರಲ್ಲ, ಆ ಭಗವಂತ ಬರ್ಸೋದು ಬೇಡ. ನಾನು ಸೆಲೆಬ್ರೇಟ್ ಮಾಡ್ತೀನಿ, ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ತೀನಿ. ಐ ಆನೆಸ್ಟ್ಲಿ ಸೆಲೆಬ್ರೇಟ್. ನೀವು ನಂಬಲ್ಲ, ಯಾವ ಪಿಕ್ಚರ್ಗೆ KGF 2ಗೆ ಯಾವುದು ವೆಂಕಟೇಶ್ವರನ, ಹೌದು, ಥಿಯೇಟರ್ ಇಡೀ ಥಿಯೇಟರ್ ಬುಕ್ ಮಾಡಿದ್ವಿ. ಫುಲ್ ಥಿಯೇಟರ್ ಇಡೀ ಥಿಯೇಟರ್ ಬ್ಲಾಕ್ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಿ. ಆಯ್ತಾ? ರಾಬರ್ಟ್ ಪಿಕ್ಚರ್ಗೆ ಫುಲ್ ಥಿಯೇಟರ್. ವಿಕ್ರಾಂತ್ ರೋಣಗೆ ಒಂದು ಆಡಿ ಫುಲ್ ಬುಕ್ ಮಾಡ್ಕೊಂಡು ಎಲ್ಲ ಹೋಗಿ, ಆಮೇಲೆ ವಿಡಿಯೋ ಕಾಲ್ ಮಾಡಿ ಎಲ್ಲರೂ ವಿಶ್ ಮಾಡಿ. ಐ ವಾಂಟ್ ಟು ಸೆಲೆಬ್ರೇಟ್. ಇನ್ನೊಂದು ಮಜಾ ಕೇಳಿ, ಹೋದ ವರ್ಷ ಇದು UI ಉಪೇಂದ್ರ ಅವ್ರದ್ದು, ಆಮೇಲೆ ಮ್ಯಾಕ್ಸ್ ಒಂದೇ ದಿನ ರಿಲೀಸ್ ಆಗಿದೆ. ಕರೆಕ್ಟ್. ನಾನು ಒಂದೇ ದಿನ 2 ಪಿಕ್ಚರ್ ನೋಡಿದೆ. ಮಧ್ಯಾಹ್ನ 3 ಗಂಟೆಗೆ UIಗೆ ಹೋಗು, ಕೂತ್ಕೊಂಡು ಎಲ್ಲ ಪಿಕ್ಚರ್ ಮುಗೀತು, ಆಡಿ ಚೇಂಜ್ ಮಾಡಿದ್ರೆ ಅದೇ ಆಡಿ ಅದೇ ಥಿಯೇಟರ್, ಸಿನಿಮಾ ಬೇರೆ ಮ್ಯಾಕ್ಸ್ ನೋಡ್ಕೊಂಡ್ ಬಂದಿದ್ದು. ಒಬ್ಬ ನಿರ್ದೇಶಕ ಗೆಲ್ಲೋದು ಯಾವಾಗ ಅಂದ್ರೆ ಸಿನಿಮಾ ಟೈಟಲ್ಲೇ ಕ್ಯಾಚಿ ಇರಬೇಕು ಅಂತ. ಅಂದ್ರೆ ಯಾರು ಬೇಕಾದ್ರೂ ನೆನಪಿಸ್ಕೊಳಂಗಿರ್ಬೇಕು, ಏನೋ ಯೋಚನೆ ಮಾಡಿ ನೆನಪಿಸ್ಕೊಳಂಗಿರ್ಬಾರ್ದು. ಇನ್ನು ಟೈಟಲ್ಲೇ ಅರ್ಧ ಗೆದ್ಬಿಟ್ರಿ, ಅದಾದ್ಮೇಲೆ ಅದಕ್ಕೊಂದು ಹಾರರ್ ಟಚ್ ಕೊಟ್ಟು ಕಾಮಿಡಿ ಒಳಗೆ ತಂದಿರೋದ್ರಿಂದ ಏನೋ ಕುತೂಹಲ ಇಟ್ಟಿದ್ದೀರಾ. ಬಿಕಾಸ್ ಹೆಂಗ್ ಮಾಡೋರು ಇದು ನಿಂಗೆ ಅಂತ ನೋಡಕ್ಕಾರ ಒಳಗೆ ಬರ್ಬೇಕಾ? ಅದ್ ನೋಡಿದ್ಮೇಲೆ ಮುಗೀತು, ಜನ ಅಡಿಕ್ಟ್ ಆಗ್ತಾರೆ. ಭಗವಂತನ ಬಿಟ್ಬಿಡ್ತೀನಿ. ಅದೇ ಲೋಕೋಭಿನ್ನ ರುಚಿ ಅಂತಾರಲ್ಲ, ಅದು ಹಿಂದಿಲಿ ಹೇಳ್ತಾರೆ, ಪಲ್ಕಿ ಪ್ರತೀಕ್ಷಾ ಮತ್ಕರ್. ಸಾರಿ, ಪಲ್ಕಿ ಪ್ರತೀಕ್ಷಾ ಮತ್ಕರ್. ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಈ ಸಿನಿಮಾ ತೋರಿಸ್ಬೇಕಾದ್ರೆ ಈಗಾಗಲೇ ಒಂದಷ್ಟು ಜನ ಬೇರೆ ಬೇರೆ ಸ್ತರದ ನಿಮ್ಗೆ ಗೊತ್ತಿರೋರು ಇರ್ತಾರೆ, ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಸ್ಕೂಲ್ನವ್ರಿಗೂ ಸಿನಿಮಾ ತೋರಿಸ್ಬೇಕಿತ್ತು ನೀವು, ಯಾರಿಗಾರೊಬ್ರಿಗೆ. ಹೆಂಗ್ ಪ್ರಿನ್ಸಿಪಲ್ ನೋಡಿದ್ದಾರೆ. ಪ್ರೀಮಿಯರ್ಗೆ ಕರ್ಕೊಂಡೋಗಿ ಪ್ರಿನ್ಸಿಪಲ್ ಏನಂದ್ರು? ಪ್ರಿನ್ಸಿಪಲ್ ಖುಷಿ ಆಯ್ತಂತೆ, ಚೆನ್ನಾಗಿತ್ತು. ಗ್ರೂಪ್ ಪಬ್ಲಿಸಿಟಿ ಆಗೋಯ್ತು ಸ್ಕೂಲಲ್ಲಿ. ಇನ್ನೇನು ಪ್ರಿನ್ಸಿಪಲ್ ಹೋಗ್ಬಿಟ್ಟು ಚೆನ್ನಾಗಿ ಮಾಡಿದಾನು ಅಂದ್ಬಿಟ್ರೆ ಮುಗೀತಲ್ಲ. ಇನ್ನೇನು ಬೇರೆ ಹೇಳಿಲ್ವಾ? ಚೆನ್ನಾಗಿ ಮಾಡಿದೆ. ನನಗೆ ಅವನ ಬಗ್ಗೆ ತುಂಬಾ ಹೆಮ್ಮೆ. ಏನಂದ್ರೆ ಓದ್ನಲ್ಲಿ ತುಂಬಾ ಚೆನ್ನಾಗಿದೆ, ಇವಾಗ ಸ್ವಲ್ಪ ವೀಕ್ ಆಗಿದ್ದಾನೆ, ಅದ್ ಬೇರೆ ಪ್ರಶ್ನೆ.
ಬಟ್ ಏನು ಅಂದರೆ ಅವನಿಗೆ ಸ್ಕೂಲಲ್ಲಿ ಕನ್ನಡದ ಕುವರ ಅಂತ ಕರೀತಾರೆ. ಓ ವಾವ್. ಅವ್ನು ಮೊನ್ನೆ ಟ್ರೈಲರ್ ರಿಲೀಸಲ್ಲಿ ಮಾತಾಡಿದ್ದೆ ಅದ್ಭುತವಾಗಿತ್ತು. ಆಮೇಲೆ ಅವ್ರು ಇಂಗ್ಲೀಷ್ ಟೀಚರ್ ಫೋನ್ ಮಾಡ್ಬಿಟ್ಟು ಅವ್ನೊಂದು ಸ್ವಲ್ಪ ಇನ್ಕಂಪ್ಲೀಟ್ ಮಾಡಿದ್ದಾನೆ, ಅದೆಲ್ಲ ನೋಡ್ಕೊಳ್ಳಿ ಅಂತಂದ್ರು. ನನಗೆ ಅವ್ರ ಕನ್ನಡ ಟೀಚರ್ಗೆ ಫೋನ್ ಮಾಡಿ ಏನೋ ಒಂದು ಮಾತಾಡ್ಬೇಕಾದ್ರೆ ಅವ್ನು ಬಿಡಿ ಅವ್ನ ನಾವು ಕರೆಯೋದೇ ಕನ್ನಡದ ಕುವರ ಅಂದ್ಬಿಟ್ಟು, ಕನ್ನಡದ ಮಗು ಅಂತಾರೆ. ಅಷ್ಟು ಸಾಕು ನನಗೆ. ಯಾಕಂದ್ರೆ ನನಗೆ ಅವ್ನು ಮೊನ್ನೆ ಬಂದ್ಬಿಟ್ಟು ಲ್ಯಾಂಗ್ವೇಜ್ ವಿಚಾರಕ್ಕೆ ಇದಾಗ್ತಿತ್ತು. ನಾನು ಸಂಸ್ಕೃತ ತಗೋತೀನಿ ಅಂತಂದ. ನಾನಂದ್ರೆ ಸಂಸ್ಕೃತ ಕಲಿಕಂದ, ಇಟ್ಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಬಟ್ ನಿನಗೆ ವ್ಯವಹಾರಕ್ಕೆ ಬೇಕಾಗಿರೋದನ್ನ ನೀನು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾನು ಸಂಸ್ಕೃತ ಕಲ್ತಿದ್ದೀನಿ. ಸೊ ಒಂದು ರೀತಿಯಲ್ಲಿ ಸಂಸ್ಕೃತವನ್ನ ನಾವು ಈ ಏನಂತಾರೆ ಮನೆಯಲ್ಲಿ ಹೇಳ್ಕೊಡೋ ಅಂತ ಇದಿರುತ್ತೆ, ಶ್ಲೋಕಗಳು ಹೇಳ್ಕೊಡೋದು, ಅದರ ಅರ್ಥಗಳನ್ನು ಹೇಳ್ಕೊಡೋದು, ಇದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತಿಗೂ ನಾನು ನಮ್ಮ ಟೀಚರ್ ಇದ್ದಾರೆ VRB ಅಂತ, ವೆಂಕಟರಾಮ್ ಭಟ್ಟ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಎಷ್ಟೋ ಶ್ಲೋಕಗಳದ್ದು ನಾನು ಅರ್ಥ ಕೇಳ್ತಾ ಇರ್ತೀನಿ. ಓಕೆ. ಸೊ ಅವ್ರು ನಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಹೇಳೋದು ಇದೊಂದೇ, ನನಗೆ ಇಷ್ಟು ವರ್ಷದ ಒಂದು ಟೀಚಿಂಗಲ್ಲಿ ಈ ರೀತಿ ಕಮರ್ಷಿಯಲಿ ಒಬ್ಬ ಸಿನಿಮಾ ಆ್ಯಕ್ಟರ್ ಆಗಿರೋನು, ಒಬ್ಬ ಹೀರೋ ಆಗಿರೋನು ಈಗಲೂ ಫೋನ್ ಮಾಡ್ಬಿಟ್ಟು ಒಂದು ಶ್ಲೋಕದ ಅರ್ಥ ಕೇಳ್ತೀಯ ಅಂದರೆ ನೀನು ಒಬ್ಬನೇ ಕಣ ಅಂತ ಕೇಳ್ತೀನಿ. ಈಗಲೂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಅಧ್ಯಯಂ ಮಹಾಭಾರತಂ ಫಸ್ಟ್ ಅವ್ರು ಹೇಳ್ಕೊಟ್ಟಿದ್ದದು, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಸೊ ಆ ವಿಚಾರದಲ್ಲಿ ನಾನು ಹೇಳೋದು, ಅವನಿಗೆ ಒಂದು ಏನಂತಾರೆ, ಈ ಹಿಂದಿ ಹಾಡುಗಳು, ಇಂಗ್ಲೀಷ್ ಹಾಡುಗಳು, ಸಿನಿಮಾ ಹಾಡುಗಳು, ಇದನ್ನೆಲ್ಲ ಕೇಳ್ಕೊಂಡು ಅದೊಂದು ಯಾವಾಗ್ಲೂ ಯಾವುದೇ ಹಾಡು ಬಂದ್ರು ಗುನುಗ್ತಾ ಇದ್ದ. ನಾನು ಬೈದೆ, ಹನುಮಾನ್ ಚಾಲೀಸ ಬರ್ತನಿಗೆ ಇಲ್ಲ ಬರಲ್ಲ ಅಂತ. ನೀನು 1 ವಾರ ಟೈಮ್ ಕೊಡ್ತೀನಿ, 1 ವಾರದಲ್ಲಿ ನೀನು ಹನುಮಾನ್ ಚಾಲೀಸ ಕಲ್ತು ನನಗೆ ಹೇಳ್ಬೇಕು ಅಂತ. ಬಾಯ್ಪಟ ಆಗಿದೆ ಈಗ ಅವನಿಗೆ. ಹೇಳೋ जय हनुमान ज्ञान गुण सागर जय कपीश लोक उजागर रामदूत अतुलित बलधामा अंजनी पुत्र पवन सुत राम महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केसा हाथ वज्र ध्वजा विराजे कांधे मूंछ जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणियति चातुर राम काज करबेको आतुर प्रभु चरित्र सुनिबेको रसिया राम लखन सीता मन बसिया सूक्ष्म रूपधरि सिहित कावा विकट रूपधरि लंक चरावा भीम रूपधरि असुर संहारे रामचंद्र के काज सवारे लाए संजीवन लखन जियाए श्री रघुवीर हर्षिवर लाहे रघुपति कीन्ही पवत पड़ाई तुम मम प्रिय परत सुम पाही सास बदन तुम रोध सुगावे अस कई श्रीपति कंठ लगावे सनकादिक ब्रह्मांड मुनीसा नारद सारद सहित अहिसा यम कुबेर दिक्पाल चाहते कवि को वित कह सके कहते तुम उपकार सुग्रीव कीन्हा राम मिलाए राजपत वीना तुम हर मंत्र विभीषण माना लंकेश्वर भय सब जग जाना युग शास्त्रियो जन पर बानु लीलियो ताहि मधुर पर जानो प्रभु मुद्रिका मिलिम कुमाही जल दिलांग गया चन चनाही दुर्गम काज जगत के जयते सुगम अनुग्रह तुम रहते ते राम दुआरे तुम रखवारे हो तन आज्ञा बिन पैसारे सबसको लहे तुम्हारी शरणा तुम रक्षकता हो को डरना आपन तेज संहारो आपै तीन लोक हांकते कांपे भूत पिशाच निकट नहीं आवे महावीर जब नाम सुनावे ना से रोग हरे सब पीरा जपति निरंतर हनुमत बीरा संकट ते हनुमान चुरावे मन क्रम भजन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो को हिलावे सो ही अमृत जीवन पल पावे चारों एक परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नवनिध के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख मिसरावे अंत काल रघुपति पुर जाहि जहाँ जन्म हरि भक्त कहाय और देवता चिंतन धरे अनुमत से सर्व को कले संकट कटे मिटे स्वपीरा जो सुन रहे हनुमत बल बीरा जय 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 हनुमान साई कृपा करो गुरुदेव किनाई जो पार पाठ कर कोई छोटे बंदी महास कहोई जो यह पढ़े हनुमान चालीसा होए सिद्धि सा की गौरी सा तुलसीदास सदा हरिचय राखी जयनाथ हृदय माडेरा पवन तनय संकट हरण मंगल मूर्ति रूप राम लखन सीता सहित हृदय वसुंधरा जय ಯಪ್ಪ. 1 ವಾರದಲ್ಲಿ ನಾನು ಹೇಳಿದ್ದು ಮಾಡ್ದ. ಇವತ್ತು GST ಗೆಲ್ಲಬೇಕು ಅಂದ್ಬಿಟ್ಟು ದಿನಕ್ಕೆ ನಾನು ನನ್ನ ಹೆಂಡತಿ ನನ್ನ ಮಗ ಕಂಟಿನ್ಯೂಸ್ ಆಗಿ 7 ಸಲ ಹನುಮಾನ್ ಚಾಲೀಸ ಹೇಳ್ಕೋಬೇಕು ಅಂತ ಅನ್ಕೊಂಡು ಮಾಡ್ತೀವಿ. 7 ಟೈಮ್ ಇದನ್ನ ಪ್ರತಿದಿನ ಹೇಳ್ಕೋತೀರಿ. ಈ ಸಿನಿಮಾನ ಮಕ್ಕಳು ಯಾಕೆ ನೋಡ್ಬೇಕು? ಯಾಕೆ ಅಂತಂದ್ರೆ ಏನು ಹೇಳಿ ಅಂದ್ರೆ ಫನ್ ಆಗಿರುತ್ತೆ, ಆಮೇಲೆ ಇಷ್ಟೊಂದು ಮೆಸೇಜಸ್ ಕೊಡುತ್ತೆ. ಅಂದ್ರೆ ಅಮ್ಮನ ಬೆಲೆ ಏನು ಅಂತೆಲ್ಲ ಗೊತ್ತಾಗುತ್ತೆ.
ಅದ್ರ ಮೆಸೇಜಸ್ ಅದು ನೋಡಬೇಕು. ಆಮೇಲೆ ನಗ್ಸುತ್ತೆ, ಓಕೆ, ಮಜಾ ಕೊಡುತ್ತೆ. ಕ್ಲಿಯರ್ ಆಗಿ ಹೇಳ್ದ ಅವನು. ಏನೋ ಒಂದು ಸ್ಪಾರ್ಕ್ ಹಿಂಗಿರ್ಬೋ ಈ ಸಿನಿಮಾ ಅಂತ. ನಾನು 2-3 ಸರಿ ಕೇಳಾಯ್ತು ಫುಲ್ ಸಿನಿಮಾ, ನಂಗೂ ತೋರಿಸಿ ಒಂದ್ಸರಿ. ಸಿನಿಮಾದಲ್ಲಿ ನೀವು ಮಾಡಿದಿರಲ್ಲ, ಏನ್ ಅನಿಸ್ತು ಸಿನಿಮಾ? ನನಗೇನ್ ಪೂರ್ತಿ ಗೊತ್ತಾ ಆ ಸಿನಿಮಾದಲ್ಲಿ? ಕರೆಕ್ಟ್, ಇದು ಪಾಯಿಂಟ್. ಈ ಸಿನಿಮಾದಲ್ಲಿ ಹರೀಶ್ ನಾಗರಾಜು ಇದ್ದೀನಿ, ಆದ್ರೆ ನಾನು ಎಷ್ಟು ಸೆಕೆಂಡ್ ಇದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು, ಬೇರೆದೇನು ಗೊತ್ತಿಲ್ಲ. ದೇವರನಾಗಿ ಎಲ್ಲರಿಗೂ ಹಂಗೆ ಅನ್ಸುತ್ತಲ್ವ, ಅವ್ರವ್ರ ಕ್ಯಾರೆಕ್ಟರ್ ಗೊತ್ತು. ಹೌದು, ಹೋಲ್ ಅಂಡ್ ಸೋಲ್ ಗೊತ್ತಿರೋದು. ಈ ಪ್ರೊಡ್ಯೂಸರ್ಗೆಲ್ಲ ತೋರಿಸಿದ್ರ ಸಿನಿಮಾನ ಅಥವಾ ಬೇರೆಯವ್ರಿಗೆಲ್ಲ ತೋರಿಸಿದ್ರ ಸಿನಿಮಾನ? ಸಿನಿಮಾ ಸೆನ್ಸಾರ್ ಆಗೋವರೆಗೂ ಪ್ರೊಡ್ಯೂಸರ್ ತೋರ್ಸೇ ಇರ್ಲಿಲ್ಲ, ಅವ್ರ ಕಥೆನೂ ಗೊತ್ತಿಲ್ಲ. ಏನೋ ಮಾಡ್ತಿದ್ಯಾ ಪಿಕ್ಚರ್, ನಾನು ಮಾಡ್ತಾ ಇದ್ದೀನ, ಅದೇನೋ ಬ್ಯಾಂಕ್ ಸೆಟ್ ಬೇಕಂದಂತೆ. ಹ್ಞೂ ಅಣ್ಣ, ಬ್ಯಾಂಕ್ ದ ಪಿಕ್ಚರ್. ನಿನ್ ಪಿಕ್ಚರ್ ಅಲ್ಲಿ ಬ್ಯಾಂಕು ಇದೆಯಾ? ಅದೆಲ್ಲ ಚೆನ್ನಾಗಿದೆ. ಮುಕ್ಕೋಡ್ ಹಾಕೊಂಡು ಗನ್ ಹಿಡ್ಕೊಂಡು ಬ್ಯಾಂಕು ಒಂದೊಂದು ದೊಡ್ಡ ಎಂಟರ್ಟೈನ್ಮೆಂಟ್ ಕಾಯ್ತಿದೆ ಅಂತ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಅದು. ಐ ಆಮ್ ಜಸ್ಟ್ ಹೋಪಿಂಗ್ ನಾವೇನ್ ಅನ್ಕೊಂಡಿದೀವಿ. ಆಮೇಲೆ ನಾನು 600ಕ್ಕೂ 650ಕ್ಕೂ ಹೆಚ್ಚು ಸಿನಿಮಾಗಳನ್ನ ಪ್ರಮೋಟ್ ಮಾಡಿದೀನಿ. ಓಕೆ, ಪ್ರತಿಯೊಬ್ರು ಒಂದು ಕನ್ಸು ಕಟ್ಕೊಂಡೇ ಬರೋದಲ್ಲಿ. ನೋ ಬಡಿ ವಾಂಟ್ಸ್ ದೇರ್ ಸಿನಿಮಾ ಟು ಡೈ ಆರ್ ಸಿನಿಮಾ ಟು ಫೇಲ್. ಕರೆಕ್ಟ್. ಎವ್ರಿಬಡಿ, ಎಲ್ಲರಿಗೂ ಒಂದು ಆಸೆ. ಇವಾಗ ಮಜಾ ಟಾಕೀಸಿಗೆ ಬಂದು ನಾನು ಏನಾದ್ರು ಒಂದು ಹೇಳಿದಾಗ ದೇ ಆಲ್ವೇಸ್ ಯೂಸ್ ಟು ಸೇ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಅ ಪ್ಲಾಟ್ಫಾರ್ಮ್. ನಮಗೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿಗ್ತಾ ಇಲ್ಲ. ಕರೆಕ್ಟ್. ಅಲ್ಲಿ ಅವ್ರ ಕಣ್ಣಲ್ಲಿ ನಾನು ನೋಡ್ತಾ ಇದ್ದಂಥ ಒಂದು ಹೋಪ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್. ಡೈರೆಕ್ಷನ್ ಅಂದ ತಕ್ಷಣ ಉಪ್ಪಿ ಸರ್ನ ವಾವ್ ಅಂತೀವಿ ನಾವು. ಹೌದು, ನನ್ಗೆ ತುಂಬಾ ಇಷ್ಟ ಅವ್ರು, ಅಲ್ವಾ? ಸೊ ಆ ಥರದ್ದೇನೋ ಪ್ರಭಾವ ಇತ್ತಾ ಅಥವಾ ಅವ್ರು ಮಾಡಿದ್ರೆ ಹಿಂಗೆ ಅಂತ? ಇಲ್ಲ, ಉಪ್ಪಿ ಸರ್ ಸಿನಿಮಾ ಹಿಂಗೆ ಅಂದ್ರೆ ಅದು ಅವ್ರು ನನ್ಗನ್ಸೋದು ಮೋಸ್ಟ್ಲಿ ಅವ್ರು ಬೇಕು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಇಡೋದು, ಇನ್ನೊಂದ್ಸಲಿ ಬಂದು ನೋಡ್ಲಿ ಅರ್ಥ ಮಾಡ್ಕೊಳಕ್ಕೆ ಅಂತ. ಈಗ ಏನೋ ಮಾಡೋದಲ್ಲ, ಇನ್ನೊಂದ್ಸಲಿ ನೋಡ್ಬೇಕು ಅಂತ. ಬಟ್ ಅವ್ರ ಅಪ್ರೋಚ್ ಇದೆಯಲ್ಲ, ಇಟ್ ಇಸ್ ಫ್ಯೂಚರಿಸ್ಟಿಕ್. ನನ್ಗೆ ಯಾವಾಗ್ಲೂ ಕೊರಿತಾ ಇರ್ತದೋ ಹೆಂಗ್ ಮಾಡ್ಬೋದು ಅಂತ. ನಾನು ಹಲವಾರು ಸಿನಿಮಾಗಳು ನೋಡಿದೀನಿ. ಫಾರ್ ಎಕ್ಸಾಂಪಲ್ ಪಂಚಾಕ್ಷರಿ ಗವಾಯಿ, ಗಾನವಿ ಪಂಚಾಕ್ಷರಿ ಗವಾಯಿ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಿನಿಮಾಸ್. ಅಪ್ಪನ ಕ್ಯಾರೆಕ್ಟರೈಸೇಷನ್, ಅವ್ರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಬಬ್ರುವಾಹನ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಿನಿಮಾಸ್. ಆಯ್ತಾ, ಆ ರೀತಿಲಿ ಹಲವಾರು ಸಿನಿಮಾಗಳಿದೆ. ಅಂದ್ರೆ ಬೆನ್ ಹರ್, 10 ಕಮಾಂಡ್ಮೆಂಟ್ಸ್, ಫಾರೆಸ್ಟ್ ಗಂಪ್, ಆಮೇಲೆ ಮುತ್ತಿನ ಹಾರ, ಒಂದು ಮುತ್ತಿನ ಕತೆ, ಈ ತರ ಹಲವಾರು ಇದೆ. ಅಂಡ್ ಎಸ್ಪೆಷಲಿ ಬಬ್ರುವಾಹನ, ಹುಲಿ ಹಾಲಿನ, ರಾಜೇಂದ್ರ ಬಾಬು ಅವ್ರ ಕೊಡುಗೆ ಇದೆಯಲ್ಲ, ಎಂತ ಒಂದು ಕೊಡುಗೆ ಈ ತರದ್ದು ಸಿನಿಮಾಗಳು. ಆಮೇಲೆ ಅನಂತ್ನಾಗ್ ಅವ್ರ ಸಿನಿಮಾಗಳು, ವೆರಿ ಸಟಲ್, ಅವ್ರ ಪರ್ಫಾರ್ಮೆನ್ಸೇ ಸಟಲ್, ಅವ್ರ ಅಪಿಯರೆನ್ಸ್ ಲಾರ್ಜರ್ ದೆನ್ ಲೈಫ್. ಸೊ ಈ ತರ ಸಿನಿಮಾಗಳು, ಶಂಕರ್ ನಾಗ್ ಅವ್ರು ಮಾಡಿದಂಥ ಸಿನಿಮಾಗಳು, ಉಪ್ಪಿ ಸರ್ನ ತರಲೆಗಳು, ಸ್ಟೆಪ್ಗಳು, ಅವರು ವಿಚಿತ್ರವಾದಂಥ ವಿಗ್ಗಳು, ರವಿಚಂದ್ರನ್ ರೊಮ್ಯಾನ್ಸ್ ಇರ್ಬೋದು, ಶಿವಣ್ಣನ್ ಸ್ಟೈಲ್ ಇರ್ಬೋದು, ಈ ಥರದ್ದೆಲ್ಲ ನೋಡ್ತಾ ಹೋದ್ರೆ ಎಷ್ಟು ವಾವ್ ಅನಿಸ್ಬಿಡುತ್ತೆ. ಬಟ್ ನಾನು ಸಿನಿಮಾ ಮಾಡಿದಾಗ ನನಗೆ ಬಂದಂಥ ಕತೆ ಏನಿದೆಯಲ್ಲ, ನಾನು ಯೋಚನೆ ಮಾಡಿದ್ದೆ, ನಾನು ಫಿಕ್ಸ್ಡ್ ಬಡ್ಜೆಟಲ್ಲೇ ಮಾಡಬೇಕಿದು, ಇದಕ್ಕೆ ಆಡಂಬರ ಬೇಡ. ಇದಕ್ಕೆ ಡಾಕ್ಟರ್ ಗಿರಿಜಮ್ಮ ಇಡೀ ಕರ್ನಾಟಕದ ಜನತೆ ಕೇಳಬೇಕು ಅಂತಿದ್ದಾರೆ. ನಿಮಗೆ ಪೇಮೆಂಟ್ ಬಂತಾ? ಪ್ರೊಡ್ಯೂಸರ್ ಕೊಟ್ರಾ? ಅವತ್ತಿಂದ ಅವತ್ತೇ ಡಿಮ್ಯಾಂಡ್ ಮಾಡಿಲ್ವಾ ನೀವು? ಅಮ್ಮ ತಾನೇ ಆಮೇಲೆ ಕೊಟ್ಕೊಳ್ಳೋಣ? ಇಲ್ಲ ಅವತ್ತೇ ಕೊಟ್ಬಿಡು. ಹೌದಾ? ಮಗ ತಾನೇ, ಮಗನ ಹತ್ರ ಕಾಸು ತಗೋಬೇಕಾ ನೀವು? ಅಲ್ವಾ? ಆದರೆ ನಾನು ಮಗನಾಗ ಇರ್ಲಿಲ್ವಲ್ಲ ಅಲ್ಲಿ, ಆಸ್ ಎನ್ ಆರ್ಟಿಸ್ಟ್ ತಾನೇ ಹೋಗಿ. ಹಾಗಾಗಿ ಹೆಚ್ಚಿಗೆ ಜಾಸ್ತಿ ಕೊಟ್ಟಿದ್ದ ಕಡಿಮೆನಾ? ಕೇಳೋದಕ್ಕಿಂತ ಜಾಸ್ತಿ ಕೊಡ್ಸಿದ್ವಿ. ಹೌದು, ಏನಿಲ್ಲ ಅದೆಲ್ಲ ಏನಿಲ್ಲ ನೋಡಿ, ಬೆಲೆನೇ ಇಲ್ಲ. ಕೇಳಿದಕ್ಕಿಂತ ಹೆಚ್ಚಿಗೆ ಏನು ಕೊಟ್ಟಿಲ್ಲ ಅಷ್ಟೇ. ನಾನೇನು ತಗೋತಾ ಇದ್ದ ಮೊಮ್ಮಗನಿಗೆ ನಿಂಗೇನು ಪೇಮೆಂಟು ನೀನು ಕೇಳಬೇಕಿತ್ತು. ಅಪ್ಪ ಆಕ್ಟ್ ಮಾಡಿದೀನಪ್ಪ ಇಡೀ ಸಿನಿಮಾ ಪೂರ್ತಿ. ನಿನಗೆ ಸಂದೇಶ್ ಅಂಕಲ್ ಬಂದು ಕೊಡಲಿಲ್ಲ ನಿಂಗೆ ದುಡ್ಡು? ಕೊಟ್ಟಿದ್ದಾರೆ. ಮತ್ತೆ ಲೋಕೇಶ್ ಪ್ರೊಡಕ್ಷನ್ಸ್ ಇಂದ ಬಂದಿಲ್ಲ? ಇವನು ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟರ್ ಕಣ. ಲೋಕೇಶ್ ಪ್ರೊಡಕ್ಷನ್ಸ್ ಇಲ್ವಾ ಅಲ್ಲಿ? ಕೊಡ್ಬೇಕಲ್ಲ. ಲೋಕೇಶ್ ಪ್ರೊಡಕ್ಷನ್ಸ್ ಇಲ್ಲ, ಕೊಟ್ಟಿಲ್ಲ. ಸಂದೇಶ್ ಪ್ರೊಡಕ್ಷನ್ಸ್ ಇಂದಾನೆ ಕೊಟ್ಟಿದ್ದು. ಒಟ್ಟಲ್ಲಿ ಬಂತು ತಾನೆ. ಅಮ್ಮ ಹೆಂಗೆ ಅಂದ್ರೆ ಯಾರೋ ಹಿರಿಯ ಕಲಾವಿದರು ಕಷ್ಟದಲ್ಲಿದ್ದಾರೆ. ಅಲ್ಲ, ನಾನು ಹೇಳೋದೇನ್ ಗೊತ್ತಾ, ಇನ್ಯಾರಿಗೂ ಸಹಾಯ ಮಾಡ್ತಿಲ್ಲ. ಹರೀಶ್ ಮಾಡೋಣ, ನಾನು ಹೇಳೋದು ಮಾಡೋಣ. ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೋಬೇಕು. ಗೊತ್ತಿಲ್ಲ ಅದೆಲ್ಲ. ಅದರಿಂದ ರಿಟರ್ನ್ಸ್ ಬರೋದ್ರಲ್ಲಿ ನೀವು ದಾನ ಮಾಡಿ, ಬಂದಿರೋದನ್ನೇ ದಾನ ಮಾಡ್ಬಿಟ್ರೆ ಕೈ ಚೆಲ್ಲಿ ಕೂತ್ಕೊಂಡ್ರೆ. ನಾವೆಲ್ಲ ಆಗಿನ ಕಾಲದವ್ರು ಏನ್ ಗೊತ್ತಾ, ದಿನ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತೇವೆ. ನಾಳೆಗೋಸ್ಕರ ನಾವು ಬದುಕೋದೇ ಇಲ್ಲ. ಅವತ್ತಿನ ದಿನ ನಮ್ದು, ಇವತ್ತು ನಮ್ಮ ದಿನ ಅಷ್ಟೇ. ಅದನ್ನೇ ಇನ್ವೆಸ್ಟ್ ಮಾಡೋದು. ನಾನು ಇವಾಗ ಬಿಡೋದೇ ಇಲ್ಲ ಅವ್ರಿಗೆ. ಇವಾಗಿಲ್ಲ. ಇವಾಗ ಬಂದಿದ್ದು ₹1 ಇವ್ರ ಕೈ ಕೊಡಲ್ಲ. ದಯವಿಟ್ಟು ನನಗೆ ಕೊಡು, ನಿನಗೆ ನಾನು ಬಿಡಲ್ಲ ಅಂದ್ಬಿಟ್ಟು ಅವ್ರ ಹೆಸರಲ್ಲೇ ಇನ್ವೆಸ್ಟ್ ಮಾಡೋದು. ನಾನು ಅವ್ರ ಹೆಸರಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ದುಡ್ಡು ಬಂದ್ಮೇಲೆ ಅದನ್ನು ಸಹಾಯ ಮಾಡಕ್ಕೆ ತಗೊಂಡೋಗ್ಲಿ. ಅದನ್ನ ತಗೊಂಡೋಗ್ಲಿ ಅಂತ ಒಂದು ಕ್ಯಾಪಿಟಲ್ ಅಮೌಂಟ್ ಅಂತ. ಅಮ್ಮ ಇಂಡಸ್ಟ್ರಿ ಯಾರೇ ಆಗಿದ್ರು ಫಸ್ಟ್ ಮುಂದೆ ಹೋಗ್ಬಿಡ್ತಾರೆ. ಖಂಡಿತ ಮಾಡೋಣ. ಅವನು ಬರ್ತಾನೆ ನನ್ನ ಜೊತೆಯಾಗಿ. ಅವನ ಸಹಾಯ ಇಲ್ಲದೆ ನಾನೇನು ಮಾಡ್ತೀನಿ. ಗೊತ್ತಾಗಲ್ಲ ಸೇವಿಂಗ್ಸ್ ಬಂದ್ಬಿಟ್ಟಿರುತ್ತೆ. ಇವಾಗ ಅವನದೇ ಸೇವಿಂಗ್ಸ್
ಅಲ್ಲ ಅವ್ನ ಬರ್ಡೇಗೆ ಬಂದಿದ್ದು ಮನೇಲಿ ಎಲ್ಲೋ ಒಂದ್ ಕಡೆ ಹಿಂಗೇನೋ ಪ್ಯಾಂಟ್ ತೆಗಿಬೇಕಾದ್ರೆ ಒಂದು 500 ರೂಪಾಯಿ ಸಿಕ್ಕಿರುತ್ತೆ. ನಾನು ಅದನ್ನ ಮತ್ತೆ ಇಟ್ಕೊಳ್ಳಲ್ಲ, ಅವನು ಕೊಡ್ತೀನಿ, ತಗೋ ಯಾಕಂದ್ರೆ ಅದು ಇತ್ತು ಅನ್ನೋದು ನಮ್ಗೆ ಗೊತ್ತಿರಲ್ವಲ್ಲ. ನಾನು ಮಗ ಒಂದು 100 ರೂಪಾಯಿ ಇದ್ರೆ ಕೊಡು ಮಗ, ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಆಯ್ತವ ತಗೊಳ್ಳಿವ ಮಗನ್ ಕೇಳ್ತೀರಾ ಅದನ್ನ? ಬಲೆ ಅಜ್ಜಿ ಕೊಟ್ಟಿದ್ದೆ ಇದು ಪಾಪ, ನಾನು ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ವಾಪಸ್ಸು ಅಂದ್ರೆ ಕೊಟ್ಟಿದ್ದೆ. ಕೊಟ್ರ? ನೋಡುಗರಿಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಮ್ಮ? ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಇದು ಎಲ್ಲರ ಜೀವನದಲ್ಲೂ ನಡೆಯುವಂಥ ಘಟನೆಗಳೇ ಇರೋದು. ಒಂದೊಂದು ಪಾತ್ರಗಳಲ್ಲೂ ಒಬ್ಬೊಬ್ಬರ ಜೀವನದ್ದು ಅವ್ರದ್ದೇ ಇದು, ನನ್ನ ಜೀವನದಲ್ಲಿ ಹೀಗಾಯಿತು ಅಂತ ಹೇಳ್ತಾರೆ. ಸೊ ಅದು ಅವ್ರ ಸಿನಿಮಾ ಆಗಿರುತ್ತೆ, ಆವಾಗ ಅವ್ರು ನೋಡೋ ಸಮಯದಲ್ಲಿ ಅವ್ರ ಸಿನಿಮಾ ಆಗಿರುತ್ತೆ. ಸೊ ಇದೇನು ಇದು ಬೇರೆ ಸಿನಿಮಾ ಅಲ್ಲಪ್ಪ, ಬೇರೆ ಕಥೆ ಅಲ್ಲಪ್ಪ, ನಮ್ಮದೇ ಕಥೆ ಮಾಡಿದ್ದಾರೆ ಅಂತ ಅನ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸುಜಾ, ಪ್ರೇಕ್ಷಕರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಸಿನಿಮಾ ನೋಡಲಿ ಅನ್ನೋದು ಒಂದೇ. ಬಟ್ ಪ್ರೇಕ್ಷಕರು ಸಿನಿಮಾಯಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಒಂದು ಪೀಸ್ಫುಲ್ ಆದಂಥ 2 ಗಂಟೆಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಕಳಿಬೋದು. ಆಮೇಲೆ ಪ್ರತಿಯೊಬ್ಬರು ಥಿಯೇಟ್ರಿಂದ ಹೊರಗೆ ಬರಬೇಕಾದ್ರೆ ಒಂದು ನಗುವಿನಲ್ಲೇ ಬರ್ತೀರ. ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಓನ್ಲಿ ಎಂಟರ್ಟೈನ್ಮೆಂಟ್. ಸಿನಿಮಾ ಮಾಧ್ಯಮ ಒಂದು ಮೆಸೇಜ್ ಕೊಡುವಂಥ ಒಂದು ಕೆಲಸ ಮಾಡಬೇಕು, ಒಂದು ಎಂಟರ್ಟೈನ್ ಮಾಡುವಂಥ ಕೆಲಸ ಮಾಡಬೇಕು. ಈ ಸಿನಿಮಾದಲ್ಲಿ ಎರಡೂ ಇದೆ. ಇಂಪಾರ್ಟೆನ್ಸ್ ಆಫ್ ಮನಿ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಗಿವಿಂಗ್, ಇಂಪಾರ್ಟೆನ್ಸ್ ಆಫ್ ಲವ್, ರಿಲೇಷನ್ಶಿಪ್ ಆ್ಯಂಡ್ ಹೆಂಗೆ ಆತ್ಮಗಳು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಅದು ಆತ್ಮಗಳು ಒಂದು ನೋಷನ್ ಇದೆಯಲ್ಲ, ಗೋಸ್ಟ್ ಅಂದರೆ ಹಾರರ್ ಅಂದರೆ ಅದು ಬಿಟ್ಟು ಆತ್ಮಗಳಿಗೂ ಒಂದು ಮನಸ್ಸಿರುತ್ತೆ ಅನ್ನೋದನ್ನು ತೋರಿಸಿದ್ವಿ. ಬಹುಶಃ ಆತ್ಮಗಳಿದನ್ನು ನೋಡಿದ್ರೆ ಖುಷಿ ಪಟ್ಟು ನಾವು ಹೀಗಾಗ್ಬೋದು ಅಂತ ಬದಲಾಯಿಸ್ಕೊಳ್ಳೋದು, ಖುಷಿ ಪಟ್ಬಿಟ್ಟಿರ್ತವೆ. ಫೋಟೋ ನೈಸ್ ನೋಡಿ. ನಮ್ಮಪ್ಪ ಹಳೆ ಫೋಟೋ ತೆಗೆದು ಎತ್ತಿದ್ರು ಅಂತ ಕಳ್ಸಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಅಂಡ್ 3 ಜನರೇಷನ್ ನ ಈ ತರ ಕಣ್ಮುಂದೆ ನೋಡಿ ನಾನು ಧನ್ಯೋಸ್ಮಿ. ಮತ್ತೆ ನಿಮ್ಮ ಭೇಟಿ ಮಾಡುವ ಅವಕಾಶ ನಮಗೆ ಸಿಗ್ಲಿ. ಗಿರ್ಜಮ್ಮ ಜೊತೆ ಸ್ಪೆಷಲ್ ಎಪಿಸೋಡ್ ಇದೆ, ಸಿನಿಮಾ ಸಲುವಾಗಿ. ಸಿನಿಮಾ ಆಫ್ ಕೋರ್ಸ್ ಮಾಡೇ ಮಾಡ್ತೀವಿ, ಬಿಡಲ್ಲ. ನಾವು ನಿಮ್ ಜೊತೆ ಇದೀವಿ ಅಂದ್ಮೇಲೆ GST ಜೊತೆ ಇದೀವಿ ಅಂತಾನೆ ಅರ್ಥ ಅಲ್ಲಿಗೆ. ಆಗ್ಲಿ, ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಗಿರ್ಜಮ್ಮ, ಥ್ಯಾಂಕ್ ಯು ಸೊ ಮಚ್. ಹಾರೈಕೆ ನಮ್ಮ ಮೇಲಿರಲಿ. ಪ್ರೇಕ್ಷಕರೇ, ಬ್ರದರ್ ಆಲ್ ದಿ ಬೆಸ್ಟ್. ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಸೃಜನ್ ಲೋಕೇಶ್ ನಿರ್ದೇಶಿಸಿರುವ, ಸೃಜನ್ ಲೋಕೇಶ್ ಅಭಿನಯಿಸಿರುವ, ಸೃಜನ್ ಲೋಕೇಶ್ ನಿರ್ಮಾಪಕನ ಪಾತ್ರವನ್ನೂ ವಹಿಸಿರುವ ಸಿನಿಮಾ ಅದು GST ನವೆಂಬರ್ 28. ಲೆಟ್ಸ್ ವಿಶ್ ಹಿಮ್. ನಿಮ್ಮ ಕೆಲಸ ಏನು ಗೊತ್ತಾ, ಸಿನಿಮಾ ನೋಡೋದು, ಏನು ಅನ್ಸುತ್ತೆ ಯಾವುದೇ ಮುಲಾಜಿಲ್ಲದೆ ಅದನ್ನು ಸೃಜನ್ ಲೋಕೇಶ್ ಅವ್ರಿಗೆ ಹೇಳೋದು. ಎದುರು ಕಂಡಾಗ ಹೇಳಬೇಕು, ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಇದ್ದೇ ಇದೆ, ಬರೀರಿ, ಫೋಟೋ ಹಾಕಿ, ಸೆಲ್ಫಿ ಹಾಕಿ, ಟ್ಯಾಗ್ ಮಾಡಿ, ಸಿಂಪಲ್ ಲಾಜಿಕ್. ಎಸ್, ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ. ನಮ್ಮ ಅತಿಥಿಗಳಿಗೆ ಒಂದು ಪ್ರೀತಿಯ ಗೌರವ, ಬಿಕಾಸ್ ವಿಶ್ ಮಾಡಿ ಅವ್ರಿಗೆ ನಾವು ಒಂದು ಶಬಾಷ್ ಅಂತ ಹೇಳಲೇಬೇಕು, ಶುಭಾಶಯ ಹೇಳಲೇಬೇಕು. GST ಸಿನಿಮಾ, ಅದರಲ್ಲೂ ನಮ್ಮ ಸುಕೃತ್ ಇಷ್ಟಪಡೋ ಐಟಮ್ಸ್ ಎಲ್ಲ ಇದೆ. ಸುಕೃತ್, ಇದರಲ್ಲಿ ಕೇಕ್ವಾಲಾ, ತಾಜಾ ಮಿಠಾಯಿ, ನಿಂಗೆ ಇಷ್ಟವಾಗಿರೋದೆಲ್ಲ ಇದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಬರೀ ಮಕ್ಳಿಗಷ್ಟೇ ಅಲ್ಲ, ದೊಡ್ಡವರು ತಿನ್ಬೋದು. ಗಿರ್ಜಮ್ಮನಿಗೂ ಇಷ್ಟವಾಗಿರೋದಿದೆ ಇಲ್ಲಿ. ಗಿರ್ಜಮ್ಮ, ಥ್ಯಾಂಕ್ ಯು. ಚೆನ್ನಾಗಿ ತಿಂದು. ಇವರಂತೂ ಅಫ್ಕೋರ್ಸ್ ಜಿಮ್ ಪರ್ಸನಾಲಿಟಿ, ಹೀರೋ ಆಗಿರೋದ್ರಿಂದ ಒಂದಷ್ಟು ತಿನ್ಬೋದು. ಇನ್ನೊಬ್ಬ ಮಗ ಕೂಡ ಇದ್ದಾನೆ ಅವ್ರಿಗೆ ಎಂಜಾಯ್ ಮಾಡೋದಕ್ಕೆ. ನನ್ನ ಅದರದೇನು ಸೃಜನ್ ಲೋಕೇಶ್, ಥ್ಯಾಂಕ್ ಯು. GSTಯ ಈ ಸ್ಪೆಷಲ್ ಎಪಿಸೋಡ್ 3 ಜನರೇಷನ್ ಅವರ ಜೊತೆ. ಇನ್ನೇನಿದ್ರು ಬೆಳ್ಳಿ ಪರದೆಯಲ್ಲಿ ನೋಡಿ ನಾವು ನೀವು ಖುಷಿ ಪಡೋದಷ್ಟೇ. ಮತ್ತೆ ಸಿಗ್ತೀನಿ ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ಇದು ನ್ಯೂಸೋ. ನಮಸ್ಕಾರ.